ಸ್ಮೃತಿಪುರಾಣಾನಾಂ ನಾವು ನೋಡ್ತಾ ಇದ್ವಿ. ಈ ತುರ್ಯಾತ್ಮನೂ ಯಾವಾಗಲೂ ಪರಿಶುದ್ಧವಾಗಿಯೇ ಇದ್ದಾನೆ, ಯಾವಾಗಲೂ ಒಬ್ಬನೇ ಆಗಿದ್ದಾನೆ. ಅಲ್ಲಿ ದ್ವೈತವೂ ಇಲ್ಲ, ನಾನಾತ್ವವೂ ಇಲ್ಲ, ಏನೂ ಇಲ್ಲ ಅಲ್ಲಿ. ಆದರೆ ಅಧ್ಯಾಸವನ್ನು ಇಟ್ಕೊಂಡಿರ್ತಕ್ಕಂಥ ಜೀವನು ಜಾಗೃತ, ಸ್ವಪ್ನ, ಸುಷುಪ್ತಿ ಅನ್ನೋ ಶರೀರ ಧರ್ಮದ ಅವಸ್ಥೆಗಳಿದೆಯಲ್ಲ, ಅದರಲ್ಲಿ ಅಧ್ಯಾಸ ಇಟ್ಕೊಂಡಿರೋದ್ರಿಂದ ನಾನು ಬಹಿಷ್ಪ್ರಜ್ಞಾ ಅಂತ ಪ್ರಜ್ಞಾನನ ಅಂತ ಇಟ್ಕೊಂಡಿದ್ದಾನೆ. ಆಯಿತಾ? ಇವಿಷ್ಟು ಶರೀರದ ಉಪಾಧಿಯಿಂದ ಅದಕ್ಕೆ ಸಾಪೇಕ್ಷವಾಗಿ ನಡೀತಕ್ಕಂಥ ವಿಷಯಗಳು. ಗೊತ್ತಾ? ಅಧ್ಯಾಸ ಇರೋದರಿಂದ ಹೀಗಾಗ್ತಾ ಇದೆ. ಆದರೆ ಸುಷುಪ್ತಿಯನ್ನು ಅವಲೋಕನೆ ಮಾಡಿದ್ರು ಕೂಡ, ತುರ್ಯಾತ್ಮನಲ್ಲ, ಸುಷುಪ್ತಿಯನ್ನೇ ನೋಡಿದ್ರು ಕೂಡ ಶರೀರ ಸಂಬಂಧ, ಬುದ್ಧಿ ಸಂಬಂಧ ತನಗಿಲ್ಲ ಅನ್ನೋದು ಗೊತ್ತಾಗುತ್ತೆ. ಗೊತ್ತಾಗಿರೋದ್ರಿಂದ ನಾನು ಜಾಗೃತ ಕಾಲದಲ್ಲಿ ಬಹಿಷ್ಪ್ರಜ್ಞಾ ಅಂತ ಪ್ರಜ್ಞೆ ಅಲ್ಲೇ ಹೇಳ್ಕೊಳ್ಳೋದು ತಪ್ಪು ಅಂತ ಗೊತ್ತಾಗುತ್ತೆ. ಗೊತ್ತಾದ್ದರಿಂದ ಈ ತಪ್ಪು ಯಾತಕ್ಕೆ ಮಾಡ್ತಾ ಇದ್ದೀನಿ ಅಂದರೆ ನಾನು ಯಾರು ನಂಗೆ ಗೊತ್ತಿಲ್ಲ ಅನ್ನೋದು ಗೊತ್ತಾಗುತ್ತೆ. ಆದ್ದರಿಂದ ನೀ ಯಾರು ಅಂತ ಹೇಳಿದ್ರೆ ತುರ್ಯಾತ್ಮನ ಅಂತ ತಿಳಿಸುತ್ತೆ ಶಾಸ್ತ್ರ. ಅಲ್ಲಿ ಏನಾಯಿತು ಅಂದರೆ ತುರ್ಯಾತ್ಮನ ಯಾವಾಗಲೂ ಸರಿಯಾಗಿದ್ದಾನೆ. ಇವನ ಅಧ್ಯಾಸದಿಂದ ವಿಧವಾದ ಕಲ್ಪನೆಗಳು ಬದ್ಕೊಂಡು ಕೂತ್ಕೊಂಡಿದ್ದಾನೆ. ಆಯ್ತಲ್ವ? ಅದನ್ನೇ ಇಲ್ಲಿ ಹೇಳಿರೋದು. ಆದಿಬುದ್ಧ ಪ್ರಕೃತಿಯವ ಸರ್ವೇ ಧರ್ಮ ಸುನಿಶ್ಚಿತಾ ಯಸ್ಯ ಮಹೋತಕ್ಷಾಂತಿ ಸೋಮೃತತ್ವ ಕಲ್ಪತೆ. ಇದನ್ನು ತಿಳ್ಕೊಂಡನೋ ಮೋಕ್ಷವನ್ನು ಪಡ್ಕೊಂಡು ಬಿಡ್ತಾನೆ. ಗೊತ್ತಾಯ್ತಲ್ವ? ಹೀಗೆ ಆತ್ಮನಲ್ಲಿ ಶಾಂತಿಯನ್ನುಂಟು ಮಾಡಿಕೊಳ್ಳಬೇಕಾದದ್ದೂ ಇರುವುದಿಲ್ಲ. ಶಾಂತಿಯೇ ಇಲ್ಲಪ್ಪ ಅಂತಂತ ಹೇಳ್ತೀವಲ್ಲ, ಸಾಧನೆ ಮಾಡೋದು ಕೂಡ ಶಾಂತಿ ಬೇಕು. ಏನೂ ಇಲ್ವಲ್ಲ ಇಲ್ಲಿ ಅಂತ ಬೇಜಾರು ಪಡ್ಕೋತೀವಲ್ಲ. ಯಾರಿಗೆ? ಸುಷುಪ್ತಾತ್ಮನಿಗೆ ಶಾಂತಿ ಇಲ್ಲದೆ ಇರೋದು, ತುರ್ಯಾತ್ಮನಿಗಲ್ಲ. ಅದರಿಂದ ಈ ಎಲ್ಲರೂ ತಾನು ತಿಳ್ಕೊಳ್ಳೋದೊಂದೇ ಬಾಕಿ ಇಲ್ಲಿ ನೋಡಿ. ಹೀಗೆ ಆತ್ಮನಲ್ಲಿ ಶಾಂತಿ ಉಂಟು ಮಾಡಿದ್ರೆ ಯಾವುದೂ ಇರುವುದಿಲ್ಲ. ಏನು ಹೇಳ್ತಾರೆ ಅಂದರೆ ಆದಿಶಾಂತ ಹ್ಯನುತ್ಪನ್ನಾ ಪ್ರಕೃತ್ಯೈವ ಸುನಿರ್ವೃತಾ ಸರ್ವೇ ಧರ್ಮಾ ಸಮಾಭಿನ್ನಾ ಅಜಂ ಸಾಮ್ಯಂ ವಿಶಾರದಂ. ಎಲ್ಲ ಧರ್ಮರು ಆದಿಶಾಂತರು ಅಂದ್ರೇನು? ಇಲ್ಲಿ ಜೀವರುಗಳು, ಎಲ್ಲ ಜೀವಗಳು ಆವಾಗಲೂ ನಿಜವಾಗಲೂ ನೋಡಿದ್ರೆ ತುರ್ಯಾತ್ಮನೇ. ಆದ್ದರಿಂದ ಅವರು ಯಾವಾಗಲೂ ಆದಿಶಾಂತರೇ, ಹುಟ್ಟದೇ ಇರುವವರು, ಸ್ವಭಾವದಿಂದಲೇ ಸುನಿರ್ವೃತರಾಗಿರುತ್ತಾರೆ, ಸಮವಾಗಿದ್ದಾರೆ, ಅಭಿನ್ನವಾಗಿದ್ದಾರೆ, ಹುಟ್ಟಿಲ್ಲದೆ ಸಾಮಾನ್ಯವಾಗಿ ವಿಶಾರದರಾಗಿರುವರು ನೋಡಿ. ಏಕೆಂದರೆ ಎಲ್ಲ ಧರ್ಮರು ಆದಿಶಾಂತರು, ಯಾವಾಗಲೂ ಶಾಂತರಾಗಿಯೇ ಇದ್ದಾರೆ. ಹುಟ್ಟದೇ ಇರುವವರು ಎಂದರೆ ಜನ್ಮರಹಿತರಾಗಿಯೇ ಇರುತ್ತಾರೆ. ಸ್ವಭಾವದಿಂದಲೇ ಸುನಿರ್ವೃತರು ಅಂದ್ರೇನು? ಸಂಪೂರ್ಣವಾಗಿ ಉಪರತಿಯನ್ನು ಹೊಂದಿರುವ ಸ್ವಭಾವದವರು. ಇವಾಗ ತುರ್ಯಾತ್ಮನಲ್ಲಿ ಏನೋ ಶಾಂತಿ ಇಲ್ಲ, ಇನ್ನೇನೋ ಮಾಡಬೇಕಾಗಿದೆ ಒಂದೂ ಇಲ್ಲ, ಎಲ್ಲ ಉಪಶಾಂತವಾಗಿಬಿಟ್ಟಿದೆ ಅಲ್ಲೇ. ಅದರ ಉಪರತಿ ಅಂದರೆ ತನ್ನಲ್ಲೇ ತಾನು ಸುಖವಾಗಿರೋದು ಅಷ್ಟೇ. ತನ್ನಲ್ಲಿ ತಾನು ಸುಖವಾಗಿ ಇದ್ದೇ ಇದೆ, ಅದೇ ಅವನ ಸ್ವಭಾವವೇ ಅದು.
ನಿತ್ಯ ಮುಕ್ತ ಸ್ವಭಾವದವರು ಒಂದರ್ಥ. ಅವರು ಸಮವಾಗಿಯೂ ಇದ್ದಾರೆ, ಭೇದವಿಲ್ಲದವರೂ ಆಗಿದ್ದಾರೆ. ಆದ್ದರಿಂದ ಸಮಾಭಿನ್ನರು. ಗೊತ್ತಾ? ಅಂದ್ರೇನೋ, ಅನೇಕ ಜೀವರುಗಳನ್ನ ಇಟ್ಕೊಂಡು ಈ ಮಾತಾಡ್ತಾ ಇದೆ. ಒಬ್ಬರಮ್ಮನು ಇದೇ ಥರ ಅಂತ. ಆತ್ಮತತ್ವವು ಹುಟ್ಟಿಲ್ಲದೆ ಒಂದೇ ಸಮವಾಗಿ ವಿಶಾರದವಾಗಿ ಅಂದರೆ ವಿಶುದ್ಧವಾಗಿರುವರಷ್ಟೇ. ಆದ್ದರಿಂದ ಶಾಂತಿಯಾಗಲಿ ಮೋಕ್ಷವಾಗಲಿ ಮಾಡಿಕೊಳ್ಳತಕ್ಕದ್ದು ಅಂತ ಅಲ್ಲ, ಇಲ್ಲವೇ ಇಲ್ಲ. ಮೋಕ್ಷವನ್ನು ಪಡ್ಕೊಳ್ಳೋದು ಅಂತ ನಾವು ಹೇಳ್ತೀವಿ. ಹೌದಾ? ಅವನು ಜಿಜ್ಞಾಸೆ ಮಾಡಬೇಕು, ಅನ್ವೇಷಣೆ ಮಾಡಬೇಕು ಅಂತ ಹೇಳ್ತೀವಿ. ಯಾರಿಗೆ ಹೇಳ್ತಾ ಇರೋದು? ಸುಷುಪ್ತಾತ್ಮನಿಗೆ ಹೇಳ್ತಾ ಇರೋದು. ಆಗೋಲ್ಲ. ಎಚ್ಚರಿಕೆಯಲ್ಲಿರೋನಿಗೆ ತಿಳ್ಕೊಳ್ಬೇಕಾದವನು ಅವನು, ಜ್ಞಾತ ಅವನು. ಅದಕ್ಕೋಸ್ಕರ ಅವನಿಗೆ ಹೇಳ್ತಾ ಇದೆ. ಹೌದಾ? ಏಕೆಂದರೆ ಯಾವಾಗಲೂ ಒಂದೇ ಸ್ವಭಾವದ್ದಾಗಿರ್ಬೋದು. ಏನನ್ನು ಹೊಸದಾಗಿ ಮಾಡಿದ್ರೋ ಅದರಿಂದ ಪ್ರಯೋಜನವಾಗಲಾರದು. ಯಾವಾಗಲೂ ಒಂದೇ ಥರ ಇನ್ನೂ ಏನಾದರೂ ಮಾಡೋದು ಅನ್ನೋದು ಏನಿದೆ? ಪ್ರಯೋಜನ ಅನ್ನೋದಕ್ಕಿಂತ ಅದರ ಅರ್ಥವಿಲ್ಲ. ಅರ್ಥವೇ ಇರೋದಿಲ್ಲ ಅದರಲ್ಲಿ. ಗೊತ್ತಲ್ಲ? ಯಾರು ಮೇಲೆ ಹೇಳಿರುವ ಪರಮಾರ್ಥ ತತ್ವವನ್ನು ಅರಿತುಕೊಂಡಿರುವರೋ ಅವರೇ ಈ ಲೋಕದಲ್ಲಿ ಕೃಪಣರಲ್ಲದವರು. ಮಿಕ್ಕವರು ಕೃಪಣರೇ. ಕೃಪಣರು ಅಂದ್ರೇನು? ದೀನ, ಅಯ್ಯೋ ಪಾಪ ಅನ್ನಂಥವರು. ಹೇಳಿ. ವೈಶಾರದ್ಯಂತು ವೈ ನಾಸ್ತಿ ಭೇದೇ ವಿಚರತಾಂ ಸದಾ ಭೇದ ನಿಮ್ನಾ ಪೃಥಗ್ವಾದಾ ತಸ್ಮಾತ್ ತೇ ಕೃಪಣಾ ಸ್ಮೃತಾ. ಆದರೆ ಯಾವಾಗಲೂ ಭೇದದಲ್ಲಿ ಸಂಚರಿಸುತ್ತಿರುವವರಿಗೆ ವೈಶಾರದ್ಯವೆಂಬುದಿಲ್ಲ. ಬೇರೆ ಎಂಬ ವಾದಿಗಳು ಭೇದದ ತಗ್ಗುಳ್ಳವರು. ಆದ್ದರಿಂದ ಅವರು ಕೃಪಣರು. ನೋಡಿ, ಭೇದವೆಂಬ ತಗ್ಗುಳ್ಳವರು ಅಂದರೆ ಏನು? ತಗ್ಗಿನಲ್ಲಿ ಯಾವ ರೀತಿ ನೀರು ಹರಿಯುತ್ತೋ ಹಾಗೆ ಇವರು ಅದನ್ನು ಹಿಂಬಾಲಿಸ್ಕೊಂಡೇ ಹೋಗೋರು. ಎಲ್ಲಿ ತಗ್ಗಿದೆ ಅಲ್ಲೇ ಹೋಗ್ತಾ ಇರ್ತಾರೆ. ಸಂಸಾರವನ್ನು ಅನುಸರಿಸುವವರು ಎಂದರ್ಥ. ಭೇದ, ನಾನು ಅಲ್ಲಿ ಪ್ರವೃತ್ತಿ ಬರೋದಕ್ಕೆ ತಗ್ಗಿರ್ಬೇಕಲ್ಲ, ಅಲ್ಲಿ ತಾನೇ ನಾನು ಅವಾಗ ಹರಿತೀನಿ. ಅದನ್ನು ಭೇದ ಬುದ್ಧಿ ಅನ್ನೋದು ತಗ್ಗು, ಆತ್ಮಬುದ್ಧಿ ಅನ್ನೋದು ಸಮತ್ವ. ಹರಿಯೋದಕ್ಕೇನೂ ಇಲ್ಲ, ಇದೆ ಅಷ್ಟೇ. ಇವಾಗ ನೀರು ಸರಿಯಾದ ಸಮಭೂಮಿನಲ್ಲಿಟ್ಟರೆ ಸುಮ್ಮನೆ ನಿಂತ್ಕೊಳ್ಳುತ್ತೆ ಅಷ್ಟೇ. ಹರಿಯೋದು ಯಾವಾಗ? ತಗ್ಗಿದರೆ ತಾನೇ ಹರಿಯುತ್ತೆ. ಹಾಗೆಯೇ ಆದ್ದರಿಂದ ಸಂಸಾರವನ್ನು ಅನುಸರಿಸುವರು ಇವರು ಪೃಥಗ್ವಾದಿಗಳು. ಅಥವಾ ವಸ್ತು ಪೃಥಕ್ಕಾಗಿರುತ್ತದೆ, ಬೇರೆ ಬೇರೆಯಾಗಿರುತ್ತದೆ ಎಂಬ ವಾದವು ಹೇಳುವಿಕೆ ಯಾರಿಗೋ ಅವರು ಪೃಥಗ್ವಾದಿಗಳು. ನೋಡಿ, ಪೃಥಗ್ವಾದಿ ಅಂದರೆ ಏನು ಹೇಳಿದ್ದಾರೆ? ಎಷ್ಟು ಕ್ಲಿಯರ್ ಆಗಿದೆ ನೋಡಿ. ವಸ್ತು ಪೃಥಕ್ಕಾಗಿರುತ್ತದೆ, ವಸ್ತು ಬೇರೆ ಬೇರೆ ಆಗುತ್ತೆ. ಆ ವಸ್ತು ಬೇರೆ, ನಾನು ಬೇರೆ. ಇದು ದ್ವೈತ. ಅದು ನಾನಾತ್ವೂ ಇದೆ ಅಲ್ಲಿ. ನೋಡಿ, ಅಲ್ಲಿಗೆ ಪೃಥಕ್ ಅಂದರೆ ಏನಾಯಿತು? ಅವ್ರೇನು ತಿಳ್ಕೊಂಡಿದ್ದಾರೆ? ಭೇದವಾದಿಗಳು ಏನು ತಿಳ್ಕೊಂಡಿದ್ದಾರೆ ಅಂದರೆ ಅದು ವಸ್ತು, ನಾನು ಅದನ್ನು ತಿಳ್ಕೊಳ್ಳೋನು ಅನ್ನೋ ದ್ವೈತವೂ ಇದೆ, ಆ ವಸ್ತುವಿನಲ್ಲಿ ನಾನಾತ್ವೂ ಇದೆ. ಇವರು ಪೃಥಗ್ವಾದಿಗಳು, ದ್ವೈತಿಗಳು ಎಂದರ್ಥ. ಗೊತ್ತಾ? ನೀವು ಯಾವುದನ್ನು ಜ್ಞಾಪಕ ಇಟ್ಕೋಬೇಕಾದಿಲ್ಲಿ? ವಸ್ತು ಪೃಥಕ್ಕಾಗಿರುತ್ತದೆ ಅನ್ನೋ ಜ್ಞಾಪಕ ಇಟ್ಕೋಬೇಕು. ದ್ವೈತ ಬುದ್ಧಿ ಅಂದರೆ ಅಲ್ಲೇ ಬರೋದು. ಮತ್ತು ಅಲ್ಲಿ ನಾನಾತ್ವ ಇದೆ. ದ್ವೈತದ ಬಂದರೆ ಆಮೇಲೆ ನಾನಾತ್ವ ಬಂದೇ ಬರುತ್ತೆ. ಆದ್ದರಿಂದ ಅವರು ಕೃಪಣರು, ಅಲ್ಪರು. ಏಕೆಂದರೆ ಯಾವಾಗಲೂ ಭೇದದಲ್ಲೇ ಓಡಾಡ್ತಿರುವ, ದ್ವೈತ ಮಾರ್ಗದಲ್ಲೇ ಇರುವವರು. ಭೇದದಲ್ಲಿ ಓಡ್ತಾ ಅಂದ್ರೇನು? ಅವಿದ್ಯಾಕಲ್ಪಿತವಾದ ಮಾರ್ಗದಲ್ಲೇ ಇರೋದು. ಅಲ್ಲಿಗೆ ಅವಿದ್ಯಾಕಲ್ಪಿತ ಅಂದರೆ ಏನಾಯಿತು? ವಸ್ತು ಬೇರೆ ಇದೆ ಅಂತ ಹೇಳಿದ್ದ ಅವಿದ್ಯೆ ಆಯಿತು, ಅವಿದ್ಯಾಕಲ್ಪನೆ ಆಯಿತು. ನಾನಾತ್ವ ಇದೆ ಅಂತ ಹೇಳಿದ್ದ ಅವಿದ್ಯಾಕಲ್ಪಿತ ಆಯಿತು. ಹೌದಾನಪ್ಪ? ಸ್ಪಷ್ಟತಾನೇ ಇಲ್ಲ. ಅವಿದ್ಯಾಕಲ್ಪಿತವಾಗಿರೋದು
ದ್ವೈತ ವಸ್ತುವಿನಲ್ಲಿ ನಾನಾತ್ವ, ವಸ್ತುವಲ್ಲ. ಸ್ಪಷ್ಟವಾಗಿ ಗೊತ್ತಾಯ್ತಲ್ಲ ಪ್ರತಿಯೊಬ್ಬರಿಗೂ? ಏನಪ್ಪ ಗೊತ್ತಾಯ್ತಾ? ವಸ್ತು ಕಲ್ಪಿತವಲ್ಲ ರೀ, ವಸ್ತು ಆತ್ಮನು. ಆದರೆ ಅದನ್ನು ಬೇರೆ ಅಂತ ಹೇಳಿದು ಅವಿದ್ಯಾ ಕಲ್ಪನೆ, ಅಲ್ಲಿ ನಾನಾತ್ವ ಇದೆ ಅಂತ ಹೇಳಿದ್ದು ಕಲ್ಪನೆ. ಗೊತ್ತಾಯ್ತಾ? ಅವಿದ್ಯಾಕಲ್ಪದ ದ್ವೈತ ಮಾರ್ಗದಲ್ಲೇ ಇರು ಆ ವಾದಿಗಳಿಗೆ ಎಂದರ್ಥ. ಅವರಿಗೆ ವೈಶಾರದ್ಯ ಇಲ್ಲ. ಏನು ವೈಶಾರದ್ಯ ಅಂದರೆ ವಿಶುದ್ಧಿ ಇರುವುದಿಲ್ಲ. ಗೊತ್ತಾಯ್ತಾ? ಅವರು ಯಾವಾಗಲೂ ಏನಾದರೂ ಕಷ್ಟಪಡ್ತಾರೆ. ಒಂದು ಸ್ವಲ್ಪ ಆಸ್ತಿಕರಾಗಿದ್ದರೆ ಏನಪ್ಪ ಶುದ್ಧವಾಗಿರ್ಬೇಕಪ್ಪ, ಭಗವಂತ ನಮ್ಮನ್ನು ಕಾಪಾಡಪ್ಪ ಅಂತ ಕೇಳ್ತಾ ಇರ್ತಾರೆ. ಗೊತ್ತಾ? ಆದ್ದರಿಂದ ಅವರು ಕೃಪಣರು ಎಂಬುದು ಯುಕ್ತವೇ ಆಗಿದೆ. ಅಯ್ಯೋ ನಾನು ಅಶುದ್ಧವಾಗಿಬಿಟ್ಟೆ ಅಂತಂತ ಹೇಳ್ತಾರೆ. ಇವಾಗ ಅಶುದ್ಧವಾಗಿಬಿಟ್ಟೆ ಅಂತ ಹೇಳಿ ಭಗವಂತನ ಅಪ್ಪ ನಾನು ಶುದ್ಧವಾಗಿಡು ಅಂತ ಹೇಳೋದು ತಪ್ಪಲ್ಲ. ಅದು ಪಾಪಂ ಪಾಪಕರ್ಮಾಂ ಪಾಪಾತ್ಮ ಪಾಪಂಬ ತಿರಮ್ಯಾನ್ ಕಿರಿವಾದೇಶ್ವರ ಅಂತ ಕೇಳ್ತಾರಲ್ಲ. ಏನು ಮಾಡಿದ್ರು ಈ ಪಾಪ ಮಾಡದೇ ಇರೋದು ನನಗೆ ಆಗ್ತಾ ಇಲ್ಲಪ್ಪ, ಪಾಪ ಮಾಡ್ತಾಯಿದ್ದೀನಿ, ದಯವಿಟ್ಟು ನನ್ನ ಕಾಪಾಡು ಅಂತ ಕೇಳಲೇಬೇಕು. ಅವಾಗ ಅದರಿಂದ ದೀನರು, ಅಲ್ಪರು. ಗೊತ್ತದ? ಅವನು ಕಾಪಾಡಪ್ಪ ಅಂದರೆ ನೀ ಕಾಪಾಡೋಕ್ಕಿಂತ ನಾನು ಏನು ಮಾಡೇ ಇಲ್ಲಯ್ಯ, ಏನೂ ಇಲ್ಲ ಕಾಪಾಡೋದಕ್ಕೆ. ಏನಾದರೂ ಭೇದ ಇದ್ದರೆ ನನಗೆ ಇದು ಬೇಕು ಅಂತಿದ್ರೆ ನೀನು ನನಗೆ ಕೊಡಬೇಕು, ಇದು ಬೇಡ ಅಂದರೆ ಹೋಗಲಾಡಿಸ್ಬೇಕು. ನಾನು ಏನೂ ಬೇಕಾಗಿಲ್ಲಲ್ಲ ನನಗೆ. ಆದ್ದರಿಂದ ಅವರು ವಿಶುದ್ಧರು, ಬೇರೆಯವ್ರಿಗಿರೋದಿಲ್ಲ ದ್ವೈತಿಗಳಿಗೆ. ಈ ಪರಮಾರ್ಥ ತತ್ವ ಇದೆಯಲ್ಲ, ಅದನ್ನು ಮಹಾತ್ಮರಲ್ಲದ ಅಂದರೆ ಪಂಡಿತರಲ್ಲದ ವೇದಾಂತಕ್ಕೆ ಹೊರಚಾಗಿರುವ ಕ್ಷುದ್ರಾದ ಅಲ್ಪಜ್ಞರು ತಿಳಿದುಕೊಳ್ಳಲಾರು. ಇದನ್ನು ಅಲ್ಪಜ್ಞರು ಖಂಡಿತವಾಗಲೂ ತಿಳ್ಕೊಳ್ಳೋದು ಸಾಧ್ಯವಿಲ್ಲ. ಯಾಕೆಂದರೆ ಅವ್ರು ಯಾವಾಗಲೂ ಅಷ್ಟೊಂದು ಅಭಿನಿವೇಶ ಇರುತ್ತೆ ಹೊರಗಡೆ ಆ ನಾನಾತ್ವದಲ್ಲಿ. ಅವರೇನು ದಿ ಮೋರ್ ದಿ ಬೆಟರ್ ಅಂತಾರೆ. ಸಂಖ್ಯೆ ವೆರೈಟಿ ಇದ್ದಷ್ಟು ಅವ್ರ ಖುಷಿ. ಏನೇನೋ ಇದೆ ಏನೇನೋ ಇದೆ ಏನೇನೋ ಇದೆ, ವೆರೈಟಿನಲ್ಲಿ ನೋಡೋದ್ರಲ್ಲೇ ಆಸಕ್ತಿ ಇರುತ್ತೆ ಅವ್ರಿಗೆ. ನೋಡಿರಿ ಇಲ್ಲಿ ಎಷ್ಟು ಬಂಕುವಂಕಿಯಾಗಿದೆ, ಈ ಥರ ಎಲ್ಲೂ ಸಿಗೋಲ್ರಿ ಅಂತಾರೆ, ಏನೋ ತೊಗೊಂಬರ್ತಾರೆ. ಆ ವಸ್ತುವಿನಲ್ಲಿ ಏನು ಬೆಲೆನೂ ಇರೋದಿಲ್ಲ, ಏನೋ ಒಂದು ಪ್ಲಾಸ್ಟಿಕ್ಕು ಏನೋ ಒಂದು ಶೇಡ್ ಅದು ಅಂತ ತೊಗೊಂಬಂದಿರ್ತಾ ಇರ್ತಾರೆ. ಅರ್ಧ ಅಲ್ಲಪ್ಪ, ಇದು ಸ್ವಭಾವ. ಅದಕ್ಕೆ ಹೇಳ್ತಾರೆ ಅಜೇ ಸಾಮ್ಯೇತು ಯೇ ಕೇಚಿತ್ ಭವಿಷ್ಯಂತಿ ಸುನಿಶ್ಚಿತಾಃ ತೇ ಹಿ ಲೋಕೆ ಮಹಾಜ್ಞಾನಾತ್ ತೇ ಹಿ ಲೋಕೆ ಮಹಾಜ್ಞಾನಾಃ ತಚ್ಚ ಲೋಕೋ ನ ಗಾಹತೆ. ಅಜವಾಗಿ ಸಾಮ್ಯವಾಗಿರುವ ತತ್ವದಲ್ಲಿ ಯಾರೇ ಆಗಲಿ ಸರಿಯಾದ ನಿಶ್ಚಯವನ್ನು ಪಡೆದರೆ ಅವರೇ ಲೋಕದಲ್ಲಿ ಮಹಾಜ್ಞಾನಿಗಳು. ಅದನ್ನು ಲೋಕವು ಅರಿಯದು. ನೋಡಿ, ಹುಟ್ಟಿಲ್ಲದ ಒಂದೇ ಸಮನಾಗಿರುವ ಅಜೇ ಸಾಮ್ಯೇ ಸಮನಾಗಿರುವ ಪರಮಾರ್ಥ ತತ್ವದ ವಿಷಯದಲ್ಲಿ ಹೀಗೆಯೇ ಸರಿ ಎಂದು ಯಾರೇ ಆಗಲಿ ಪರಮಾತ್ಮ ಸರಿಯಾಗಿ ವಿಂಗಡಿಸಿ ಹೀಗೆ ಚೆನ್ನಾಗಿ ವಿಚಾರ ಮಾಡಿದ್ದಾಯಿತು, ಈ ಥರದ್ದೇ ಅಂತ ಸ್ಪಷ್ಟವಾಗಿ ತಿಳ್ಕೊಂಡ್ಬಿಟ್ರೆ ಯಾರೇ ಆಗಲಿ, ಯಾರು ಹೆಂಗಸರು ಕೂಡ ಯಾರೇ ಆಗಲಿ ಸರಿಯಾದ ನಿಶ್ಚಯವನ್ನು ಪಡೆದರೆ ಲೋಕದಲ್ಲಿ ಅವರೇ ಮಹಾಜ್ಞಾನಿಗಳು. ತತ್ವ ವಿಷಯದಲ್ಲಿ ಇನ್ನಿಲ್ಲ ಎಂಬಷ್ಟು ಜ್ಞಾನವನ್ನು ಪಡೆದುಕೊಂಡವರು. ಇದಾಗಿತ್ತು, ಇಲ್ಲಿ ಮುಗೀತು, ಇನ್ನೇನಿಲ್ಲ ಅಂತ. ಗೊತ್ತಾ? ಇಲ್ಲಿ ಹೆಂಗಸರು ಕೂಡ ಅಂತ ಹೇಳಿದಾರಲ್ಲ ನೋಡಿ. ಯಾತಕ್ಕೆ ಹೇಳೋದಂದರೆ ಭಗವದ್ಗೀತೆಯೆಲ್ಲ ಬರ್ತಲ್ಲ, ಓ ಸ್ತ್ರೀಯೋ ವೈಶ್ಯಾಸ್ತಥಾ ಶೂದ್ರಾಸ್ತೇಪಿಯಾಂತಿ ಪರಾಂಗತೆ ಕಿಂ ಪುನರ್ಬ್ರಾಹ್ಮಣ ಪುಣ್ಯ ಭಕ್ತ ರಾಜರ್ಷಿಯಸ್ತಥಾ.
ಗೊತ್ತಾಯ್ತಾ? ಅಂದರೆ ನಿಜವಾಗಲೂ ಸ್ತ್ರೀಗೆ ಈ ಥರ ಅಂತರ್ಮುಖವಾಗೋದು ಬಹಳ ಕಷ್ಟ, ಗಂಡಸಿಗಿಂತ ಹೆಚ್ಚು ಕಷ್ಟ. ಇದು ಇದೆಲ್ಲ ನಿಮಗೆ ಸ್ವಲ್ಪ ಮಹಾಭಾರತ ಓದಿದ್ರೆ ಗೊತ್ತಾಗುತ್ತೆ. ಭಂಗಾಸುರ ಅಂತ ಗೊತ್ತಲ್ಲ, ಆ ಭಂಗಾಸುರನು ರಾಜ. ಅವನೇನೋ ಅಗ್ನಿಷ್ಠತೆ ಯಾಗ ಅಂತ ಏನೋ ಒಂದು ಮಾಡ್ತಾನೆ, ಅದು ಇಂದ್ರನಿಗೆ ಸರಿ ಬೀಳಲ್ಲ ಆ ಯಾಗ. ಅದಕ್ಕೋದ್ರೆ ಮಾಡ್ದ ಅಂತ ಅವನ ಮೇಲೆ ಸಿಟ್ಟು ಬಂದು ಅವನು ತೊಂದರೆ ಕೊಡೋಕೆ ಮಾಡ್ತಾನೆ. ಏನು ಮಾಡ್ತಾನೆ, ಕಾಯ್ತಾ ಇರ್ತಾನೆ. ಒಂದು ಸಲ ಬೇಟೆಗೆ ಅಂತ ಹೋಗಿದ್ದಾನೆ, ಅವನಲ್ಲಿ ಬೇರೆ ಆಗಿಬಿಡ್ತಾನೆ ಗುಂಪಿನಿಂದ. ಸರಿ ಬೇರೆ ಆದ ಏನೋ ಅದು ಹುಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದರೆ ಅಲ್ಲೇನಾಗಿದೆ, ಚೆನ್ನಾಗಿ ಸುಸ್ತಾಗಿದೆ, ಬಾಯಾರಿಕೆ ಆಗಿದೆ, ಒಳ್ಳೆ ಚೆನ್ನಾಗಿ ನದಿ ನೀರು ಹರಿತಾಯಿತ್ತು. ಹೋದ, ಚೆನ್ನಾಗಿ ನೀರು ಕುಡ್ದ. ನೀರು ಕುಡಿದ ಕೂಡಲೇ ಹೆಂಗಸಾಗ್ಬಿಟ್ಟ. ಅಯ್ಯೋ ಏನಿದು, ಬಹಳ ಬೇಜಾರಾಗೋಯ್ತು. ಆಮೇಲೆ ಹೇಗೆ ಏನು ಮಾಡೋದಂತೆಲ್ಲ ತಿಳಿಯಿಲ್ಲ ಅವನಿಗೆ. ಸರಿ ಬಂದ್ಬಿಟ್ಟ, ಅಲ್ಲಿಂದ ಹುಡ್ಕೊಂಡು ಹೋದ. ಅಲ್ಲಿ ಇನ್ನೊಬ್ರು ಯಾರೋ ಇದ್ದರು. ಅಲ್ಲಿ ಅವ್ರನ್ನ ಕೇಳ್ದ, ನನಗೊಂದು ಸ್ವಲ್ಪ ಆಶ್ರಯ ಕೊಡಬೇಕು ಅಂತ ಹೇಳ್ದ. ಈಗ ತುಂಬ ಸ್ತ್ರೀ ಸುಂದರವಾಗಿದ್ಲು. ಅವನು ಹಾಗೆ ಆಗಲಿ ಇಂದ ಆಶ್ರಯ ಕೊಟ್ಟ. ಯಾಕೆ ಮದುವೆ ಮಾಡ್ಕೋಬಾರ್ದು ಅಂತ ಕೇಳ್ದ. ಮದುವೆನೂ ಆಗ್ಬಿಟ್ಲು, ಮಕ್ಕಳು ಆದರು. ಮಕ್ಕಳು ಆದಮೇಲೆ ಅವ್ರಿಗೆಲ್ಲ ಹೇಳಿ ಕಳಿಸು, ನೋಡಿ ನನ್ನ ಸ್ಥಿತಿ ಇದು, ನಾನು ನಿಜವಾಗಲೂ ಚಕ್ರವರ್ತಿ ಗೊತ್ತೈತೆ. ಇವಾಗ ಅಲ್ಲಿ ನನ್ನ ಮಕ್ಕಳಿದ್ದಾರೆ, ಅವರೆಲ್ಲ ತುಂಬ ಯೋಗ್ಯರು, ನಾನು ಸಮಾಚಾರ ಕಳಿಸಿದ್ದೀನಿ, ನೀವು ಹೋಗಿ ಅವ್ರ ಜೊತೆ ಇದ್ಕೊಂಡು ರಾಜ್ಯಭಾರ ಮಾಡ್ಕೊಂಡು ಹಾಯಾಗಿರಿ ಅಂತ ಕೇಳ್ತು. ಎಲ್ಲರೂ ಹಾಯಾಗಿದ್ದಾರೆ. ಇಂದ್ರನಿಗೆ ಅನ್ನಿಸ್ತವ, ಎಲ್ಲ ರಾಸ್ಕಲ್, ನಾನು ಏನೋ ಶಿಕ್ಷೆ ಕೊಡಬೇಕು ಅಂತಂದರೆ ಅದನ್ನೇ ಚಲೋ ಎಕ್ಸ್ಪ್ಲಾಯ್ಟ್ ಮಾಡ್ಕೊಂಡು ಇನ್ನೂ ಸುಖವಾಗಿದೆಯಲ್ಲ ಅಂತ ಅನಿಸ್ಬಿಟ್ಟು ಏನು ಮಾಡ್ದ, ಅವರ ಇಬ್ಬರು ಈ ಮಕ್ಕಳದ ಆ ಮಕ್ಕಳಲ್ಲಿ ದ್ವೇಷ ತಂದಿಟ್ಬಿಟ್ಟ. ಅವರು ಒಬ್ಬರನ್ನೊಬ್ಬರು ಮಾಡಿಕೊಂಡು ಇಬ್ಬರು ಎಲ್ಲ ಮಕ್ಕಳು, ಈ ಮಕ್ಕಳು ಆ ಮಕ್ಕಳು ಎರಡು ಸತ್ತೋದ್ರು. ಈಗ ತಲೆ ಮೇಲೆ ಕೈ ಇಟ್ಕೊಂಡು ಓ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅವನು ಬಂದ, ಇಂದ್ರ ಬಂದ್ಬಿಟ್ಟು ಯಾಕೆ ಅಳ್ತಾ ಇರೋದು ಅಂದ. ಏನು ವಿಪತ್ತಿನ ಮೇಲೆ ವಿಪತ್ತು ಬರ್ತಾ ಇದೆ, ಏನು ಅಂತ ಗೊತ್ತಾಗ್ತಾ ಇಲ್ಲ ನನಗೆ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ, ನಾನು ಖಂಡಿತವಾಗ್ಲೂ ಆ ಥರ ತಪ್ಪು ಮಾಡುವಲ್ಲ ಅಂತ ಹೇಳ್ದೆ. ಆಮೇಲೆ ಅಗ್ನಿಷ್ಠಿತಿ ನನಗೇನು ಗೊತ್ತಾ, ಮಾಡು ಅಂತ ಮಾಡಿದೆ ಅಷ್ಟೇ, ನನಗೆ ಇವೆಲ್ಲ ಶಾಸ್ತ್ರ ಗೊತ್ತಿಲ್ಲ. ಸರಿ ಹೋದ್ರೆ ಹೋಗ್ಕೊಳ್ಳಿ, ಇವಾಗ ನಾನೇ ನಿನಗೆ ತೊಂದರೆ ಕೊಟ್ಟಿದ್ದು, ಇವಾಗ ಪರವಾಗಿಲ್ಲ ಕ್ಷಮಿಸ್ಬಿಡ್ತೀನಿ. ಇವಾಗ ನಿನ್ನ ಈ ಹುಟ್ಟಿರೋ ಮಕ್ಕಳು ಇದ್ದಾರೆ, ಹಿಂದೆ ಹುಟ್ಟಿದವ್ರ ಮಕ್ಕಳು ಇದ್ದಾರೆ ರಾಜನಾಗಿದ್ದಾಗ. ಈ ಮಕ್ಕಳದ್ದು ಯಾರಾದ್ರೂ ಗುಂಪನ್ನು ಬೇಕಿದ್ರೆ ಬದುಕೊಳ್ಳೋಕೆ ಹೇಳ್ತೀನಿ, ಕೇಳು ಯಾರು ಬೇಕು. ಇವಳು ಹೇಳ್ತಾಳೆ, ಇಲ್ಲ ಇಬ್ಬರು ಬೇಕು. ಇಬ್ಬರು ಸಾಧ್ಯವಿಲ್ಲ, ಯಾವ್ದಾದ್ರು ಒಂದೇ ಗುಂಪು. ಆಮೇಲೆ ಹೇಳ್ತಾಳೆ, ಹಾಗಿದ್ದರೆ ಇವಾಗ ಹುಟ್ಟಿದಾರಲ್ಲ ಮಕ್ಕಳು, ಅವರೇ ಬದುಕೊಳ್ಳಿ ಅಂತ. ಸರಿ, ಯಾಕೆ ಅದೇ, ನಾನು ತಂದೆಯಾಗಿಯೂ ನೋಡಿದ್ದೀನಿ, ತಾಯಿಯಾಗಿಯೂ ನೋಡಿದ್ದೀನಿ. ತಂದೆಯಾಗಿದ್ದಾಗ ಎಷ್ಟು ಅಭಿಮಾನ ಇತ್ತು, ಅದಕ್ಕಿಂತ ಬಹಳ ಹೆಚ್ಚಾಗಿದೆ ತಾಯಿಯಾಗಿರುವಾಗ. ನೀನು ನಿಜಾನೇ ಹೇಳಿದೆ, ಭಾಳ ಸಂತೋಷವಾಯ್ತು ನನಗೆ. ಇಬ್ಬರು ಸುಖವಾಗಿರ್ತಾರೆ, ಹೋಗು, ಅವೆಲ್ಲ ಎಲ್ಲರೂ ಬದುಕೊಂಡ್ಬಿಡ್ತಾರೆ. ಆಮೇಲೆ ಮುಂದೆ ಕೇಳ್ತಾನೆ, ಆಗ ನೋಡು ನೀನು ಇಷ್ಟಪಟ್ಟರೆ ತಿರ್ಗಾ ನಾನು ನಿನ್ನ ರಾಜ ಮಾಡಿಬಿಡ್ತೀನಿ. ಅವಳೇನು ಹೇಳ್ತಾಳೆ ಗೊತ್ತೇನೋ, ನಾನು ಗಂಡಸಾಗಿದ್ದೂ ಸಂಸಾರ ಸುಖ ಅನುಭವಿಸಿದ್ದೀನಿ, ಹೆಂಗಸಾಗಿದ್ದು ಅನುಭವಿಸಿದ್ದೀನಿ, ನನಗೆ ಚೆನ್ನಾಗಿ ಗೊತ್ತು ಹೆಂಗಸಿಗಿದ್ರಲ್ಲಿ ಸುಖ ಜಾಸ್ತಿ ಅಂತ, ಅದಕ್ಕೋಸ್ಕರ ನಂಗೆ ಆ ಜನ್ಮ ಬೇಡ ಅಂತಾಳೆ. ಮಹಾಭಾರತ ವಿಮರ್ಶೆ ಮಾಡಿದ್ರೆ
ಬ್ರಹ್ಮಾಂಡ ವಿಷಯಗಳು ಗೊತ್ತಾಗುತ್ತೆ. ಗೊತ್ತಾಯ್ತಾ? ಅದಕ್ಕೋಸ್ಕರನೇ ಶಾಸ್ತ್ರಕ್ಕೆ ಇದೆಲ್ಲ ಗೊತ್ತಿರೋದ್ರಿಂದಲೇ ಸ್ತ್ರೀ ಅಂತ ಹೇಳಿದ್ರೆ ಯಾವುದೋ ಇನ್ನೊಂದು ವಿಧಾನ ಮಾಡಿದ್ದಾರೆ ಜೀವನ. ಅದು ಹಾಗೆ ಇರಬೇಕು. ಹಾಗಿದ್ರೇ ಅವಾಗ ಅವ್ರ ಕಾಮನೂ ಶಾಂತವಾಗುತ್ತೆ, ಅವ್ರಿಗೆ ನೆಮ್ಮದಿನೂ ಇರುತ್ತೆ. ಅದಕ್ಕೋಸ್ಕರ ಶಾಸ್ತ್ರದ ಬಹಳ ನಿಯಮಗಳು ಮಾಡಿದ್ದಾರೆ. ಅವಳಿಗೆ ಅತೃಪ್ತಿ ಆಗೋ ಹಾಗೆ ನಡ್ಕೋಬಾರ್ದು, ತುಂಬ ಹೇಳಿದೆ ಶಾಸ್ತ್ರದ. ಗೊತ್ತಲ್ವಾ? ಆದ್ದರಿಂದ ಹೀಗೆ ಕಾಮ ಬಹಳ ಹೆಚ್ಚಾಗಿರ್ತಕ್ಕಂಥ ಅವಳು, ಅಂಥವಳು ಏನಾದರೂ ವೈರಾಗ್ಯವನ್ನು ತಿಳ್ಕೊಂಡ್ಬಿಟ್ರೆ ಅವಳು ತಿಳ್ಕೊಳ್ಬಹುದು. ಅಯ್ಯೋ ಇವಳು ಖಂಡಿತವಾಗ್ಲೂ ಸಾಧ್ಯವಿಲ್ಲ ಅಂತಲ್ಲ, ಯಾರೇ ಆದರೂ ಇದನ್ನು ತಿಳ್ಕೊಂಡ್ರೆ ಆಗ್ಬಿಡೋದು. ಸ್ತ್ರೀಯೋ ವೈಶ್ಯಾಸ್ತಥಾ ಶೂದ್ರ ತೇಪಿ ಯಾಂತಿ ಪರಾಂಗತಿ, ಅವರು ಪಡ್ಕೋತಾರೆ ಮೋಕ್ಷ. ಗೊತ್ತಾಯ್ತಲ್ಲ? ಆದ್ದರಿಂದನೇ ಅವರು ಕೂಡ ಸರಿಯಾದ ನಿಶ್ಚಯವನ್ನು ಪಡ್ಕೊಂಡ್ರೆ ಅವರು ಮಹಾಜ್ಞಾನಿಗಳು. ಅವರು ಇಷ್ಟೇ ಇದೆ ಅಂತ ಅತ್ಯಂತ ಸ್ಪಷ್ಟವಾಗಿರಬೇಕು. ಗೊತ್ತದ? ಅತ್ಯಂತ ಸ್ಪಷ್ಟವಾಗಿರೋದು ಅನ್ನೋದು ಇಲ್ಲೊಂದು ಸ್ವಲ್ಪ ನಾವು ತಿಳ್ಕೊಳ್ಬೇಕಾಗಿದೆ. ಕೆಲವರಿಗೆ ಏನೂ ಹೆಚ್ಚಿನ ಚರ್ಚೆ ಮಾಡ್ದೇನೆ ಗೊತ್ತಾಗುತ್ತೆ. ಉದಾಹರಣೆಗೆ ರಮಣ ಮಹರ್ಷಿಗಳು ಖಂಡಿತವಾಗಲೂ ಅವ್ರೇನು ದೊಡ್ಡದಾಗಿ ಕಾರಿಕೆ ಅದು ಈ ಶಾಸ್ತ್ರ ಎಲ್ಲ ಓದಿರೋಲ್ಲ, ಖಂಡಿತವಾಗಲೂ ಓದಿರಲ್ಲ ಅವರು. ಕೊನೆಯ ಪಕ್ಷ ಅವ್ರ ಜ್ಞಾನ ಬಂದಾಗ ಅವ್ರು ಇದು ಓದಿರಲಿಲ್ಲ, ಅಷ್ಟೊತ್ತು ಗ್ಯಾರಂಟಿ. ಹುಡುಗ ಒಂದು 15-16 ವರ್ಷ ಅಲ್ವಾ, ಏನು ಓದಿದ್ದಾರೆ ಗೊತ್ತಾಗೋಗಿದೆ, ನಿಶ್ಚಯವಾಗಿ ಗೊತ್ತಾಗಿದೆ. ಇದೇನಿದರ ಅರ್ಥ? ಹಾಗಿದ್ರೆ ಚೆನ್ನಾಗಿ ಚರ್ಚೆ ಮಾಡಿ ಸುನಿಶ್ಚಯವಾಗಿ ತಿಳ್ಕೊಳ್ಳೋದು ಅಂತಂದರೆ ಏನು? ಚರ್ಚೆ ಮಾಡಿದ್ರೂ ಗೊತ್ತಾಗ್ತಾ ಇದೆ, ಮಾಡದೇ ಇದ್ರೂ ಗೊತ್ತಾಗ್ತಾ ಇದೆ ಅಂದರೆ ಏನರ್ಥ ಅದು? ಗೊತ್ತಾಯ್ತಲ್ವಾ? ಹೇಗೆ ಬರ್ತಂದರೆ, ಇದು ಚರ್ಚೆ ಮಾಡಿರಲೇಬೇಕು. ಇಲ್ಲಿ ಹೋದರೆ ಸಂಶಯಕ್ಕೆ ಅವಕಾಶ ಇದ್ದೇ ಇದೆ. ಆದರೆ ಯಾರಿಗೆ ಸಂಪೂರ್ಣ ವೈರಾಗ್ಯದಿಂದ ಗೊತ್ತಾಯ್ತಾ ಆತ್ಮತತ್ವವನ್ನು ವಿಚಾರ ಮಾಡ್ತಾರೋ ಅವ್ರಿಗೆ ತಕ್ಷಣ ಏನಾದರೂ ಗೊತ್ತಾದರೆ ಅವ್ರು ಹಿಂದೆ ವಿಚಾರ ಮಾಡಿದ್ದಾರೆ ಅಂತ ಅರ್ಥ. ಚೆನ್ನಾಗಿ ವಿಚಾರ ಮಾಡಿ. ಆದ್ದರಿಂದ ಅವರಿಗೆ ಅಜ್ಞಾನ ಸಂಶಯ ವಿಪರ್ಯಯ ಅಂತಾರೆ ಭಾಷ್ಯಕಾರರು. ಅದರೊಂದು ಇರೋದಿಲ್ಲ ಅವರಿಗೆ. ಸುಮ್ಮನೆ ಹೇಳಿದ ಕೂಡಲೇ ತಕ್ಷಣವೇ ಗೊತ್ತಾಗುತ್ತೆ. ಆದರೆ ಯಾರಿಗೆ ಅಜ್ಞಾನ ವಿಪರ್ಯ ಸಂಶಯ ಅನ್ನೋದು ಇದೆಯೋ ಅವರು ಇದನ್ನು ತುಂಬ ಚರ್ಚೆ ಮಾಡಬೇಕಾಗುತ್ತೆ. ಆದ್ದರಿಂದ ಎಷ್ಟು ದಿವಸ ಸಾಧನೆ ಮಾಡಬೇಕು ಅನ್ನೋದರ ಅರ್ಥವಿಲ್ಲ. ಎಲ್ಲಿವರೆಗೂ ತಿಳ್ಕೊಳ್ಳಿಲ್ವೋ ಅಲ್ಲಿವರೆಗೂ ಮಾಡ್ತಾ ಇರಬೇಕು. ಇದು ಭಾಷ್ಯಕಾರ ಹೇಳಿರೋ ಮಾತು ಗೊತ್ತಾಯ್ತಲ್ಲ. ಆದ್ದರಿಂದ ಸುನಿಶ್ಚಿತವಾದ್ದು ಅದನ್ನು, ಅವರ ಮಾರ್ಗವನ್ನು, ಅವರಿಗೆ ತಿಳಿದಿರೋ ಪರಮಾರ್ಥ ತತ್ವವನ್ನು ಸಾಮಾನ್ಯ ಬುದ್ಧಿಯುಳ್ಳ ಉಳಿದ ಜನರು ಅರಿಯದು. ಬೇರೆಯವರಿಗೆ ಅರ್ಥವೇ ಆಗೋದಿಲ್ಲ, ಈ ವಾಕ್ಯಗಳೇ ಅರ್ಥವಾಗಲ್ಲ. ನಡೀತೀವಿ ಒಂದ್ಸಲ, ಬಹಳ ಹಿಂದೆ ಶಂಕರ ಮಠದಲ್ಲಿ ಉಪನ್ಯಾಸ ಆಗ್ತಾಯಿದೆ. ಯಾವುದೋ ಒಂದು ಹುಡುಗಿ ಪರಿಚಯ ಆಯ್ತು ನನಗೆ. ಅವಳು ಯಾವುದೋ ಈ ಕಾನ್ವೆಂಟು ಈ ಸ್ಕೂಲ್ಗಳು ಅಂತಾರಲ್ಲ, ನಾನು ಹೇಳ್ತಾ ಇರೋದು 30 ವರ್ಷಗಳ ಮೇಲಾಯಿತು ಹಿಂದೆ. ಅಲ್ಲಿ ಇಲ್ಲಿ ಓದ್ಕೊಂಡು ಇಂಗ್ಲೀಷ್ನಲ್ಲಿ ಟೆಕ್ಸ್ಟ್ ಅಂತ ಮಾತಾಡೋಳು ಅವಳು. ಅವಳೇನು ಮಾಡಿದ್ಲು, ಏನೋ ಒಂದು ಬಂದುಬಿಟ್ಟು ಕೂತ್ಕೊಂಡ್ಬಿಟ್ಟಿದ್ದಾಳೆ ಒಂದು ಸಲ ಒಂದು ಉಪನ್ಯಾಸದಲ್ಲಿ. ಆಮೇಲೆ ಎಲ್ಲ ನಾನು ಮಾತಾಡಿದ್ದಾದಮೇಲೆ ಹೊರಗಡೆ ಬರ್ತಾ ಇದ್ದಕ್ಕೆ, ನೀವು ಏನೇನೋ ಮಾತಾಡಿದ್ರಲ್ಲ ಅದನ್ನೆಲ್ಲ ತಿಳ್ಕೊಂಡು ಏನು ಲಾಭ ಅಂತ ಕೇಳಿದ್ರು. ಅದಕ್ಕೆ ನಾನೇನೋ ಅವಳಿಗೆ ಅರ್ಥವಾಗೋ ಹಾಗೆ ಹೇಳಬೇಕು ನನ್ನೊಂದು ಆಸೆ. ಅದಕ್ಕೆ ಅಲ್ಲಮ್ಮ, ನೀನು ಇವಾಗ ಪೊಯಿಟ್ರಿ ಇದೆಲ್ಲ ಓದ್ತೀಯಲ್ಲ, ಏನದು ಓದಿ, ಏನು ಆಸೆ, ಏನಿದೆ ಅದರೊಳಗೆ ಅಂತಂದೆ ಅವಳು. ಅಯ್ಯೋ ಒಳ್ಳೆ ಕೆಲಸ ಸಿಗುತ್ತೆ ಅಂದರು. ನಾನು ಹಾಪಿಟ್ ಆಗಿಬಿಟ್ಟೆ, ನಾನು ಸೋತೋಗ್ಬಿಟ್ಟೆ.
ಇವಾಗ ನಾನೇ ಯಾಕೆ ತಿಳಿಸ್ಕೊಳ್ಳೋದು ಇವಾಗ ಅವಳಿಗೆ? ಗೊತ್ತಾಯ್ತಾ? ಅಂದರೆ ಅವಳಿಗೆ ಏನೇನೋ ಮಾತಾಡ್ತಾ ಇದ್ದಲ್ಲ, ಸ್ವಲ್ಪನೂ ಇದ್ರಲ್ಲಿ ಏನು ಲಾಭವೇ ಇಲ್ವಲ್ಲ ಅಂತ ಅನ್ಸುತ್ತೆ ಅವಳಿಗೆ. ಆದ್ದರಿಂದ ಅವರೆಲ್ಲ ಕೆಲವರು ಅತಿ ಮಾಡ್ತಾರೆ. ಸ್ವಲ್ಪ ಇಂಗ್ಲೀಷ್ನಲ್ಲಿ ಇದು ಏನಾದರೂ ನೋಡ್ಕೊಂಡ್ಬಿಟ್ಟು ಅವ್ರನ್ನವ್ರು ಹಿಪ್ನಟೈಸ್ ಮಾಡ್ಕೋತಾರೆ. ಇದು ಉಪಯೋಗಿಸ್ತಾರೆ ಈ ಪದ, ನೀವು ಹೇಳಿದ್ರಲ್ಲ, ಅದು ಹಿಪ್ನಟೈಸ್ ಮಾಡ್ಕೋತಾರೆ. ಓ ಹೀಗೆ ಅದೇನೋ ಇದ್ದದ್ದು ಅದಕ್ಕೋಸ್ಕರ ನನಗೆ ಇವಾಗ ಮೋಕ್ಷ ಸಿಕ್ತು ಅನ್ಕೋತಾರೆ. ಏನು ಮೋಕ್ಷ ಏನೂ ಇಲ್ಲ, ತಿನ್ನೋದಿಲ್ಲ ಮಾಡೋದಿಲ್ಲ, ಮೋಕ್ಷ ಅಂದರೆ ಏನು ಸುಖ ಅಂದರೆ ಅಂತ ಅವ್ರಿಗೆ ಅದಲ್ಲ. ಆದ್ದರಿಂದ ಅವ್ರಿಗೆ ಅರಿಯರು ವಿಷಯ ಮಾಡಿಕೊಳ್ಳಾರದು. ಸರ್ವಪ್ರಾಣಿಗಳು ನೋಡಿ, ಸರ್ವಭೂತಾತ್ಮಭೂತಸ್ಯ ಸರ್ವಭೂತಹಿತಸ್ಯ ಚ ದೇವಾಪಿ ಮಾರ್ಗೇ ಮುಹ್ಯಂತಿ ಅಪದಸ್ಯ ಪದೀಷಣಃ ಶಕುನೀನಾಮಿವಾಕಾಶೇ ಗತಿರ್ನೈವೋಪಲಭ್ಯತೆ. ಭಾಷ್ಯಕಾರದ ಶ್ಲೋಕಗಳಿದ್ದು, ಭಾಷ್ಯಕಾರದಲ್ಲ, ಮೋಕ್ಷ ಧರ್ಮದಲ್ಲಿರೋ ಸರ್ವಪ್ರಾಣಿಗಳಿಗೂ ಆತ್ಮನಾಗಿರುವ, ಸರ್ವಪ್ರಾಣಿಗಳಿಗೂ ಹಿತವನ್ನು ಮಾಡುತ್ತಿರುವ, ಹೆಜ್ಜೆಯ ಗುರುತಿಲ್ಲದ ಜ್ಞಾನಿಯು ಹೆಜ್ಜೆ ಗುರುತನ್ನು ಹುಡುಕುತ್ತಿರುವ ದೇವತೆಗಳು ಕೂಡ ಮೋಹಗೊಳ್ಳೋರು. ಗೊತ್ತಾ? ಇದು ಯಾವುದು ಕಾಂಟೆಕ್ಸ್ಟ್ ಅಂದರೆ, ನಾನು ಇದನ್ನು ಹೇಳಿದ್ದೀನಿ, ಜ್ಞಾನಿ ದೇಹ ಬಿದ್ದೋಗುತ್ತಲ್ಲ, ದೇಹ ಬಿದ್ದೋದ್ಮೇಲೆ ಅವನಿಗೇನಾಗುತ್ತೆ ಅದು ಪ್ರಶ್ನೆ. ಇವಾಗ ಅಜ್ಞಾನಿಗಳು ಸತ್ತಾಗ ಏನಾಗುತ್ತೆ ಅಂತ ನೋಡಿ. ಅಜ್ಞಾನ ಸತ್ತಾಗ ಏನಾಗುತ್ತೆ, ಈ ಸುಷುಪ್ತಾತ್ಮನಿದಾನಲ್ಲ, ಈ ಸುಷುಪ್ತಾತ್ಮನು ಅವನೇ ತಾನೇ, ನಾನು ದೇಹ ಇದು ಅಂತ ಅಂದ್ಕೊಂಡ್ರು. ಅವನು ಈ ಸ್ಥೂಲ ಶರೀರ ಬಿಟ್ಟರು ಸ್ಥೂಲ ಶರೀರದಲ್ಲಿ ಕೆಲಸ ಮಾಡಿಸ್ತಾ ಇರತಕ್ಕಂಥ ಸೂಕ್ಷ್ಮ ಶರೀರ ಇದೆಯಲ್ಲ, ವಾಕು ಮನಸ್ಸು ಬುದ್ಧಿ, ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಮನಸ್ಸು ಮತ್ತು ಪ್ರಾಣ, ಇದು ವಾಕು ಮನಸ್ಸು ಪ್ರಾಣ, ಇದು ಮೂರೆಲ್ಲ ಕರ್ಮವನ್ನು ಶೇಖರಣೆ ಮಾಡಿಟ್ಕೊಂಡಿರ್ತಾನೆ. ಮತ್ತು ಆ ಮರಣ ಕಾಲದಲ್ಲಿ ಶೇಖರವಾಗಿರೋ ಕರ್ಮದಲ್ಲಿ ಒಂದು ಭಾಗವನ್ನು ಭಗವಂತ ಕೊಡ್ತಾನೆ, ಇದನ್ನು ಮುಂದಕ್ಕೆ ಅನುಭವಿಸುವಂತ. ಆ ಕರ್ಮಕ್ಕೆ ಅನುಗುಣವಾಗಿ ವಾಕು ಮನಸ್ಸು ಪ್ರಾಣ ವೃತ್ತಿಗಳನ್ನು ತಾಳುತ್ತೆ. ಏನು ವೃತ್ತಿ ಅಂದರೆ ಮುಂದಕ್ಕೆ ಅನುಭವಿಸೋದಕ್ಕೆ ಕೀ ಕೊಟ್ಟಿಟ್ಟಿದೆ, ಹೀಗೆ ಇಷ್ಟೊತ್ತಿಗೆ ಹೊಡಿಬೇಕು, ಇಷ್ಟು ಮಟ್ಟಿಗೆ ಹೊಡಿಬೇಕು ಅಂತ ಇರುತ್ತೆ. ಅವಾಗ ನೀವು ಒಂದೇ ಕೀ ಕೊಟ್ಟಿದ್ರೆ 5 ಸೆಕೆಂಡ್ ಹೊಡ್ಕೊಳ್ಳುತ್ತೆ, 25 ಕೊಟ್ಟಿದ್ರೆ ಹೊಡ್ಕೋತಾ ಇರ್ತಲ್ಲ ತುಂಬ ಹೊತ್ತು. ಹಾಗೆ ಎಷ್ಟೆಷ್ಟು ಕೊಟ್ಟಿರ್ತಾನೋ ಅಷ್ಟೆಷ್ಟು, ಯಾವಾಗ ಹೊಡ್ಕೋಬೇಕೋ ಆವಾಗ ಎಲ್ಲ ನಿಶ್ಚಿತ ಮಾಡುತ್ತೆ. ಆವಾಗ ದೇವತೆಗಳು ಗೊತ್ತು ಇವನಲ್ಲಿ ಹೋಗ್ತಾ ಇದ್ದಾನೆ ಅಂತ. ಇದೆಯಲ್ಲ, ಇಲ್ಲೊಂದು ಗುರ್ತಿದೆಯಲ್ಲ, ಅದನ್ನು ಅವನು ಹಿಂದೆನೇ ಇರ್ತಾರೆ, ಅವನು ಬಂದು ಸೇರ್ಕೋತಾರೆ. ಯಾವಾಗ ಕೆಲಸ ಮಾಡಬೇಕೋ ಪುನಃ ಸೇರ್ಕೋತಾರೆ ದೇವತೆಗಳು. ಇವಾಗ ಜ್ಞಾನಿ ಶರೀರ ಬಿದ್ದ ಕೂಡಲೇ ದೇವತೆಗಳು ನೋಡ್ತಾ ಇದ್ದಾರೆ, ಎಲ್ಲಪ್ಪ ಇವನು, ಎಲ್ಲ ಬಿಟ್ಟ ಇವನು, ಎಲ್ಲದಂತ ಗೊತ್ತಿಲ್ವಲ್ಲಪ್ಪ ಅಂತಾರೆ. ಯಾಕೆ ಅಂದರೆ ಈ ವೃತ್ತಿಗಳಿಲ್ಲ ನೋಡಿ. ವೃತ್ತಿಗಳಿದ್ದವ್ರು ಯಾವುದನ್ನು ಇಟ್ಕೊಂಡು ನೋಡ್ಬೇಕಲ್ಲಿ, ಗುರುತು ಯಾವುದೂ ಇಲ್ಲ. ಒಂದು ಸ್ವಲ್ಪ ಅಂದಾಜು ಬಂತ ಪ್ರತಿಯೊಬ್ಬರಿಗೂ? ಹೌದು, ಹೌದು, ಹೌದು. ಹೌದು, ಅದು ನಿಜ. ಅದು ಸರಿ, ಆ ಹೊಟ್ಟೆ ಕಿಚ್ಚಿದೆ, ಅದಕ್ಕೋಸ್ಕರನೇ ಅವರು ಪರ್ಮಿಷನ್ ತೊಗೊಂಡು ಹೋಗಬೇಕು, ಇಲ್ಲದೆ ಹೋದ್ರೆ ಅಡ್ಡಿ ಮಾಡ್ತಾರೆ, ಅವೆಲ್ಲ ಇದೆ ಶಾಸ್ತ್ರದಲ್ಲಿ. ಹೌದು, ಹೌದು.
ಅದರಿಂದ ಅವ್ರು ಅಡ್ಡಿ ಮಾಡ್ತಾರೆ ಅನ್ನೋದಿಟ್ಟ ಅವ್ರು ಪರ್ಮಿಷನ್ ತೊಗೊಂಡು ಹೋಗಬೇಕು, ಎಲ್ಲ ಬಿಡಬೇಕಾಗಿದ್ದರೆ. ಈ ಥರ ಎಲ್ಲ ಇದೆ. ಇಲ್ಲಿ ಈ ದೇವತೆಗಳು ಇವನು ಇವನು ಬಿಟ್ಕೊಟ್ಬಿಟ್ಟಿದ್ದಾರೆ. ಆವಾಗಲೇ ಬಿಟ್ಕೊಟ್ಬಿಟ್ರು. ಯಾವಾಗ ಇವನು ಆ ಕಡೆ ಹೋಗಿದ್ದಾನೆ ಅಂತ ಕೂಡ ಬಿಟ್ಕೊಟ್ಬಿಟ್ರು ಅಂದ್ರೇನು? ಪರ್ಮಿಷನ್ ಕೊಟ್ಟಿದ್ದಾರೆ. ಈ ಶರೀರ ಕೂತ್ಕೊಂಡು ಕೆಲಸ ಅಂತ ಮಾಡಬೇಕೋ ಪ್ರಾರಬ್ಧಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಅದು ಇವಾಗ ಇವನು ಹಿಂದೆ ಹೋಗ್ಬೇಕಲ್ಲ, ಇವನ್ನೆಲ್ಲ ಹೋಗ್ತಾ ಇವನು ಗೊತ್ತಾಗಲಿಲ್ಲ ಅಂತ. ಅಂದರೆ ಇದು ಒಂಥರ ಅಲಂಕಾರಿಕವಾಗಿ ಹೇಳ್ತಕ್ಕಂಥ ಮಾತು. ಗೊತ್ತಾಯ್ತಲ್ಲ? ಅಲ್ಲಿಗೆ ಏನೂ ಗುರ್ತಿಲ್ಲ ಅಂತ ಹೇಳೋದಕ್ಕೋಸ್ಕರ. ಏನೂ ಗುರ್ತೇ ಇಲ್ಲ ಅಲ್ಲಿ, ಗೊತ್ತಾಯ್ತಾ? ಇವಾಗ ನೋಡಿ, ಒಂದು ಅಲೆ ಹೀಗೆ ಪಡ್ಕೋತಾ ಇದೆ, ಅದ್ರ ಮೇಲೆ ಏನೋ ಒಂದು ಕಲ್ಮಶ ಹಾಕುತ್ತಿದೆ ಅಂತ ಇಟ್ಕೊಳ್ಳಿ. ಅದನ್ನ ಇಟ್ಕೊಂಡು ಹೀಗೋಯ್ತು ಇಲ್ಲಿ ಮೇಲಕ್ಕೆ ಹೋಯ್ತು, ಕೆಳಕ್ಕೆ ಹೋಯ್ತು, ಮುಂದಕ್ಕೆ ಹೋಯ್ತು ಅಂತ ಹೇಳಿ ಹುಡುಕ್ಬೋದು. ಕಲೆನೇ ಇಲ್ಲ ಅಂತ ಇಟ್ಕೊಳ್ಳಿ. ಅಲೆ ಹೋಯ್ತು, ಆಮೇಲೆ ಎಲ್ಲಿ ಹೋಯ್ತು ಸಮಾಧಿ ಹೇಳೋಕ್ಕಾಗ ಬರಲ್ಲ. ಹಾಗೇನೆ ಇಲ್ಲಿ ಅವು ದೇವತೆಗಳು ಕೂಡ ಮೋಹಗೊಳ್ಳುವರು. ಇವನೆಲ್ಲಿ ಹೋಗ್ಬಿಟ್ಟ ಅಂತ ಹೇಳ್ತಾರೆ. ಆಶ್ಚರ್ಯದ ಮಾತು, ವರ್ಣನೆ ಮಾಡೋ ರೀತಿ. ಆಕಾಶದಲ್ಲಿ ಹಕ್ಕಿಗಳ ದಾರಿಯು ಗುರುತು ಕಾಣುವುದಿಲ್ಲ. ಹಕ್ಕಿಗಳು ಹೋದರೆ ಆಕಾಶದಲ್ಲಿ ದಾರಿ ಕಾಣೋದಿಲ್ಲ ಹಕ್ಕಿಗಳದು. ಇವ್ರು ಮನುಷ್ಯರದ್ದು ಕಾಣುತ್ತೆ, ಗೊತ್ತಾ? ಚೆನ್ನಾಗಿ ಗುಜರಾತ್ನಲ್ಲೆಲ್ಲನೂ ಅವರು ಎಕ್ಸ್ಪರ್ಟ್ಸ್ ಆಗಿರ್ತಾರೆ, ಹಳ್ಳಿಯವರು. ಅವರು ನಡ್ಕೊಂಡು ಹೋಗಿದ್ರೆ ಇಲ್ಲಿ ಈ ಹೆಜ್ಜೆಗಳು ನೋಡಿಬಿಟ್ಟು ಈ ಥರದವೇ ಹೋಗಿದ್ದಾನೆ, ಅವನು ಇಷ್ಟು ದಪ್ಪ, ಇಷ್ಟು ತೂಕ, ಅದು ಇದು ಅಂತೆಲ್ಲ ಹೇಳ್ಬಿಡೋರು. ಹಿಡಿಯೋದಕ್ಕೆ ಅನುಕೂಲವಾಗೋದು. ಇವಾಗ ಅವರೆಲ್ಲ ಹೇಳ್ತಾರೆ, ಇದನ್ನು ತಿಳ್ಕೊಳ್ಳೋರು ಒಬ್ಬರು ಇಲ್ಲವೇ ಇಲ್ಲ, ಎಂಥ ಒಳ್ಳೆ ವಿದ್ಯೆ ಇದು, ಯಾರೂ ಇಲ್ಲ ಅಂತ ಹೇಳ್ತಾರೆ ಅವರು. ಅಲ್ಲಿಗೇನೋ ಹೆಜ್ಜೆಗಳು ಗುರುತು ಹಿಡಿಬೋದು. ಆದರೆ ಜ್ಞಾನಿ ವಿಷಯದಲ್ಲಿ ಹಾಗಿಲ್ಲ. ಅದೇನರ್ಥ? ಅವನು ಪರಿಚ್ಛಿನ್ನನಾಗಿಲ್ಲ. ಮುಂಚೆ ಪರಿಚ್ಛಿನ್ನತ್ವ ಆಯಿತು, ಅಂದರೆ ಲಿಮಿಟೆಡ್ ಆಗಿದ್ದ. ಈಗ ಅಲ್ಲಿ ಹೋಗ್ತಾನೆ ಇಲ್ಲಿ ಹೋಗ್ತಾನೆ ಅನ್ನೋ ಮಾತು ಹುಟ್ಟುತ್ತೆ ಅವಾಗ. ಇವಾಗ ಅದಿಲ್ಲದೆ ಇರೋದ್ರಿಂದ ಅವನು ಹೋದ ಬಂದ ಅನ್ನೋದು ಇಲ್ಲವೇ ಇಲ್ಲ. ಅಥವಾ ಇಲ್ಲಿದ್ದಾನೆ ಅಂತ ಹೇಳೋಕ್ಕೂ ಆಗಲ್ಲ. ಎಲ್ಲ ಕಡೆ ವ್ಯಾಪಿಸ್ಬಿಟ್ಟು ಅವ್ನು ಗುರ್ತೇ ಇಲ್ಲದೆ ಆಗ್ಬಿಟ್ಟ. ಗೊತ್ತಾಯ್ತಲ್ವ? ಅಲ್ಲಿಗೇನು ಮುಖ್ಯವಾಗಿದೆ ಅಂದರೆ ಅಜ ಸಾಮ್ಯ, ಹುಟ್ಟೋನಲ್ಲ, ಎಲ್ಲ ಸಮತ್ವ ಇದೆ. ಅವರು ಮಹಾಜ್ಞಾನಿಗಳು. ಆಮೇಲೆ ಅವ್ರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅಂತ ಅನ್ನೋದು ತಿಳಿಸೋಕ್ಕಾಗದೆ ಇರೋ ಹಾಗೆ ಆಲ್ ಸಿಗ್ನೇಚರ್ಸ್ ಆರ್ ಲಾಸ್ಟ್. ಒಂದು ಇರೋಲ್ಲ, ಒಂದು ಗುರುತು ಇರೋಲ್ಲ. ಅವರು ಮಹಾಜ್ಞಾನಿಗಳೆಂಬುದು ಹೇಗೆ ಎಂದರೆ ಹೇಳುತ್ತಾರೆ ನೋಡಿ. ಅಜೇಶ್ವಜಮಸಂಕ್ರಾಂತಂ ಧರ್ಮೇಷು ಜ್ಞಾನಮಿಷ್ಯತೆ ಯತೋ ನ ಕ್ರಮತೆ ಜ್ಞಾನಂ ಅಸಂಗಂ ತೇನ ಕೀರ್ತಿತಂ. ಅಜರಾದ ಧರ್ಮರುಗಳಲ್ಲಿ ಜ್ಞಾನವು ಅಜವಾಗಿ ಅಸಂಕ್ರಾಂತವಾಗಿರುವುದು. ಜ್ಞಾನವು ಮತ್ತೊಂದು ಕಡೆಗೆ ಹೋಗದೇ ಇರುವುದಷ್ಟೇ ಅದರಿಂದ ಅಸಂಗವು ಎಂದು ಹೇಳುತ್ತದೆ ನೋಡಿ. ಅಜರಾದ, ಹುಟ್ಟದ, ಅಚಲರಾದ ಧರ್ಮರುಗಳಲ್ಲಿ ಗೊತ್ತಾ? ಹುಟ್ಟೋದು ಅನ್ನೋದು ಚಲಿಸುತ್ತೆ, ಹುಟ್ಟಲಿಲ್ಲ ಮಾಡಲಿಲ್ಲ, ಏನು ಚಲಿಸೋದಕ್ಕೇನಿದೆ ಅಲ್ಲಿ? ಧರ್ಮರುಗಳಲ್ಲಿ ಅಂದರೆ ಆತ್ಮರುಗಳಲ್ಲಿ ಸೂರ್ಯನಲ್ಲಿ ಬಿಸಿಯೂ ಬೆಳಕು ಇರುವಂತೆ ಅಜವೂ ಅಚಲವೂ ಆದ ಜ್ಞಾನವಿರುವುದು ಒಪ್ಪಿದೆ. ಅಂದ್ರೇನು? ಈ ಅಜವೂ ಅಚಲವೂ ಆಗಿರ್ತಕ್ಕಂಥ ಜ್ಞಾನ ಅನ್ನೋದು ಜ್ಞಾನಿಯ ಸ್ವರೂಪ, ಸ್ವಭಾವ. ಅದನ್ನು ಪಡ್ಕೊಂಡಿದ್ದಲ್ಲ ನೋಡಿ. ಪಡ್ಕೊಂಡಿದ್ದಲ್ಲ ಅಂತ ಯಾವಾಗ ಹೇಳ್ತೀವಿ? ಪಡ್ಕೊಳ್ಬೇಕು ಅಂತ ಯಾವಾಗ ಹೇಳ್ತೀವಿ? ಪಡ್ಕೊಳ್ಬೇಕು ಅಂತ ಹೇಳಿದೀವಿ ಇಲ್ಲಪ್ಪ. ನೀನು ಹೀಗೆ ಕಷ್ಟಪಡಬೇಕು, ಹಾಗೆ ಮಾಡಬೇಕು, ಸೋನ್ಮೇಷ್ಟ ವ್ಯಾಸವಿ ವಿಜ್ಞಾಸವಿ ಅಂತೆಲ್ಲ ಹೇಳಿ ಪಡ್ಕೋಬೇಕು ಅಂತ ಹೇಳಿದೀವ ಇಲ್ವ? ಅಲ್ಲೇನು ಪಡ್ಕೋಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಪಡ್ಕೊಳ್ಳೋದು ಅಲ್ವೇ ಅಲ್ಲ ಅಂದರೆ ಏನರ್ಥ ಗೊತ್ತಾಯ್ತಾ? ಅಲ್ಲಿ ಏನಾಯಿತು? ಆ ವರ್ಣನೆ ಒಂದು ಕಡೆ, ಈ ವರ್ಣನೆ ಇನ್ನೊಂದು ಕಡೆ. ಅರ್ಥ ಆಗ್ತಾ ಇದೆಯಲ್ಲಪ್ಪ? ಎರಡು ಬೇರೆ ಬೇರೆ ಫ್ರೇಮು, ಎರಡು ಬೇರೆ ಬೇರೆ ಭಾಷೆ ಇಲ್ಲಿ ತಲುಪದ ಮೇಲೆ ಆಡೋ ಮಾತು.
ಇವಾಗ ಈ ಮದುವೆ ಆದಮೇಲೆ ಕೂಡ ಇವಾಗ ಹೆಣ್ಮಕ್ಳು ಇರ್ತಲ್ಲ, ಅವರು ನಮ್ಮನೆ ಅಂತ ಇರ್ತಾರೆ ಮುಂಚೆ. ಆಮೇಲೆ ನಮ್ಮನೆ ಅನ್ನಲ್ಲ, ಅವರು ನಮ್ಮ ಅಮ್ಮನ ಮನೆಯಲ್ಲಿ ಅಂತಾರೆ. ಹೌದಾ ಅಲ್ವಾ? ಎಲ್ಲರೂ ಅದು ಅವಾಗ ಭಾಷೆನೇ ಬದಲಾಯಿಸ್ಬಿಡ್ತಲ್ಲ. ಇವಾಗ ಫ್ರೇಮ್ ಆಫ್ ರೆಫರೆನ್ಸ್ ಅಲ್ಲಿತ್ತು ಮುಂಚೆ, ಇವಾಗ ಅಲ್ಲಿಲ್ವೇ ಇಲ್ಲ, ಇಲ್ಲಿದೆ. ಭಾಷೆ ಬದಲಾಯಿಸೋದು. ಇದನ್ನು ಚೆನ್ನಾಗಿ ಗುರುತಿಸ್ಬೇಕು ನೀವು. ಇಲ್ಲೇ ಹೋದರೆ ನೋಡಿಬಿಟ್ಟು ಅಲ್ಲೊಂದು ಭಾಷೆ ಇಲ್ಲೊಂದು ಭಾಷೆ, ಇದು ಏನಪ್ಪ ಒಂದೊಂದು ಕಡೆ ಒಂದೊಂದು ಮಾತಾಡ್ತಾರೆ ಅಂತ ಬರುತ್ತೆ. ಒಂದೊಂದು ಕಡೆ ಒಂದು ಮಾತಾಡೋದು ಲೌಕಿಕದಲ್ಲೂ ಇದೆ, ವ್ಯವಹಾರದಲ್ಲೂ ಇದೆ. ನಾವು ಹೇಗೆ ಮಾತಾಡ್ತೀವಿ ಅಂದರೆ ನಮ್ಮನ್ನು ನಾವು ಇಟ್ಕೊಂಡು ಮಾತಾಡ್ತೀವಿ, ವಿತ್ ರೆಸ್ಪೆಕ್ಟ್ ಅನಿಸ್ತಾನೆ ಮಾತಾಡ್ತೀವಿ. ನಾವು ಮಾತಾಡುವಾಗ ನಂದು ಅಂತಿದೆ, ಅದಕ್ಕೋಸ್ಕರ ಅದು ನಮ್ಮ ಮನೆ ಅಂತೀವಿ. ಆಮೇಲೆ ನಮ್ಮ ಅಮ್ಮನ ಮನೆ ಅಂತೀವಿ. ಹೌದಲ್ವಾ? ಹಾಗೇನೆ ಇಲ್ಲೂ ಭಾಷೆ ಬದಲಾಯಿಸೋದು. ಇಲ್ಲಿ ಅವನು ಪಡ್ಕೋಬೇಕು. ಪಡ್ಕೊಳ್ಳೋದೇನ್ರಿ? ಇದೆ ಅನ್ನೋದು ಪಡ್ಕೊಳ್ಬೇಕಾದ ಇವಾಗ ಇದೇ ಆಗೋಯ್ತು. ಗೊತ್ತಾಯ್ತಾ? ಅದು ಹೇಗಿದೆ? ಇದೆ ಅಂದರೆ ಇವಾಗ ಬಂದ್ಬಿಟ್ಟಿದೆ, ಮುಂಚೆ ಇರಲಿಲ್ಲ, ಇವಾಗಿದೆ ಅಂದರೆ ಪುನಃ ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಇವಾಗ ಹೇಗಿದೆ ಗೊತ್ತೋ? ಅಜವಾಗಿದೆ. ಇದು ಹುಟ್ಟಲಿಲ್ಲ, ಇದು ನಾನು ಪಡ್ಕೊಳ್ಳಿಲ್ಲ, ಇದೆ. ನಿಮ್ಗೆ ಸ್ಪಷ್ಟವಾಗುತ್ತಾಯ್ತಾ? ಆದ್ದರಿಂದ ಅಜರಾದ ಹುಟ್ಟಿನ ಇರದೆ ಅಜಲವೂ ಅಚಲವಾಗಿರೋದು ಜ್ಞಾನವಿದೆಯಲ್ಲ, ಅದು ಸುಮ್ಮನೆ ಹಾಗೇ ಇದೆ. ಬಿಸಿಲು ಬೆಳಕು ಸೂರ್ಯನಿಗೆ ಹೇಗಿದೆಯೋ ಹಾಗೆ. ಅದರಿಂದ ಅಜವಾದ ಜ್ಞಾನವು ಮತ್ತೊಂದು ವಿಷಯದಲ್ಲಿ ಹೋಗದೇ ಇರುವುದು ಎನಿಸುತ್ತದೆ. ಇವಾಗ ನೋಡಿ, ಈ ಜ್ಞಾನ ಇದೆಯಲ್ಲ, ಇದು ಹೋಗೋದು ಬರೋದು ಅಲ್ಲ. ಹೋಗೋದು ಬರೋದು ಅಲ್ಲ ಅನ್ನೋದು ಯಾವ ಜ್ಞಾನ? ಒಂದು ಸ್ವಲ್ಪ ಹೇಳಿ. ವಿಶೇಷ ಜ್ಞಾನ. ಗೊತ್ತಾಯ್ತಲ್ಲನಪ್ಪ? ವಿಶೇಷ ಜ್ಞಾನ ಅನ್ನೋದು ಬರ್ತು ಹೋಗುತ್ತೆ. ಇದು ವಿಶೇಷ ಜ್ಞಾನ, ಬರೋದು ಹೋಗೋದಲ್ಲ. ಗೊತ್ತಾಯ್ತಾ? ಮತ್ತೊಂದು ವಿಷಯಕ್ಕೆ ಹೋಗದೇ ಇರುವುದರಿಂದ ಅದು ಅಸಂಗವು. ಇವಾಗ ನೋಡಿ ಹೇಗಿದೆ ಅಸಂಗ ಅನ್ನೋದು, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇವಾಗ ಈ ವಿಶೇಷ ಜ್ಞಾನ ಅನ್ನೋದು ವಸ್ತುವಿನಲ್ಲೂ ಇದೆ. ಹೌದಲ್ಲಪ್ಪ? ಉಪಾದಾನ ಕಾರಣ ತಾನೇ ಅದು. ವಸ್ತುವಿನಲ್ಲೂ ಇದೆ ಅಂದ್ರೇನು? ಎಲ್ಲೆಲ್ಲೂ ಅದ್ರ ತುಂಬ ಅದೇ ಇದೆ. ತುಂಬ ಅದೇ ಇದೆ ಅಂತ ಹೇಳ್ತಾ ಇದ್ದೀನಿ. ಈಗ ಇರೋದು ಅದೊಂದೇ ಅಂತಲೂ ಹೇಳ್ತಾ ಇದ್ದೀನಿ. ಏನ್ರಿ ಒಂದು ಸ್ವಲ್ಪ ವ್ಯತ್ಯಾಸ ಇಲ್ವೇ? ನಿಮ್ಗೆ ಗೊತ್ತಾಯ್ತಾ ಇದೆ ಭಾಷೆ? ನೋಡಿ, ಪ್ರಶ್ನೆ ಏನು ಕೇಳಿದೀವಾಗ? ಎದುರುಗಡೆ ಏನು ತೋರಿಸ್ಬಿಟ್ಟು ಅದೊಂದೇ ಇರೋದು ಅಂತ ಇದ್ದೀನಿ. ಇನ್ನೊಂದು ಅದೆಲ್ಲ ತುಂಬಿರೋದು ಅದೇ ಅಂತ ಇದ್ದೀನಿ. ಅದು ಬಿಟ್ಟು ಬೇರೆ ಇನ್ನೊಂದಿಲ್ಲ ಅಂತ ಇದ್ದೀನಿ. ಎರಡನ್ನೂ ಹೇಗೆ ಸಮನ್ವಯ ಮಾಡೋದು ನೋಡಿ. ಇವಾಗ ನನಗೆ ಇಂದ್ರಿಯವೇದ್ಯವಾಗಿರೋದು ಅಸತ್ಯವೂ ಜಡವೂ ಆಗಿರ್ತಕ್ಕಂಥ, ಪರಿಚ್ಛಿನ್ನವೂ ಆಗಿರ್ತಕ್ಕಂಥ ಕಾಣಿಸ್ತಾ ಇದೆ. ಹೌದಲ್ಲೇನಪ್ಪ? ಇದು ನಾನು ಬಿಟ್ಕೊಟ್ಟಿಲ್ಲ, ಯಾಕೆಂದರೆ ಕಾಣಿಸ್ತಾ ಇದೆ, ಪ್ರತ್ಯಕ್ಷ ಪ್ರಮಾಣ. ಆದ್ದರಿಂದ ಅದು ಇದೆ. ಅದನ್ನ ಇವಾಗ ಅಲ್ಗಳಕ್ಕಾಗೋದಿಲ್ಲ. ಇವಾಗ ನಾನು ಹೇಳ್ತಾ ಇರೋದು ಅಂದರೆ, ನೋಡಪ್ಪ, ನೀನು ಇದು ಅಂತ ಏನು ನೋಡ್ತಾ ಇದೆಯೋ ಅದನ್ನು ನಿಜವಾಗಲೂ ಈ ಜ್ಞಾನವೇ, ವಿಶೇಷ ಜ್ಞಾನವೇ. ಹೀಗೆ ಕಾಣಿಸ್ಕೊತಾ ಇದೆ. ಇವಾಗ ಗೊತ್ತಾಯ್ತಾ ನಿಮಗೆ? ಅಂದರೆ ಯಾವ ರೀತಿ H2Oನೇ ಇರೋದು, ಅದು ಐಸ್ ಗಡ್ಡೆ ಅಂತ ಕಾಣಿಸ್ಕೊತಾ ಇದೆ, ನೀರಿನಂತೆ ಕಾಣಿಸ್ಕೊತಾ ಇದೆ ಅಂತ ಹೇಳ್ತೀವೋ ಹಾಗೇನೆ ಹೇಳ್ತಾರೆ. ಇವನು ಸ್ಪಷ್ಟವಾಗಿ ಗೊತ್ತಾಯ್ತಲ್ಲ? ಗೊತ್ತಾಯ್ತಾ? ಆದ್ದರಿಂದ ಏನಾಯಿತು ಅಂದರೆ ಅಸಂಗ ಅನ್ನೋದು ನೋಡಿ. ಇವಾಗ ನೀವು ಜ್ಞಾನ ಅನ್ನೋ ದೃಷ್ಟಿಯಿಂದ ನೋಡಿ, ನಾನು ಜ್ಞಾನ ಅನ್ನೋ ದೃಷ್ಟಿಯಿಂದ ಬುದ್ಧಿಯಿಂದ ನೋಡ್ತೀನಿ. ಅಲ್ಲಿರೋ ವಸ್ತುವನ್ನು ಪ್ರತ್ಯಕ್ಷ ಪ್ರಮಾಣದಿಂದ ನೋಡ್ತೀನಿ. ಬ್ರಹ್ಮ ನೋಡ್ತಾ ಇರೋದು ಆಗಮ ಪ್ರಮಾಣದಿಂದ, ವಸ್ತುವನ್ನು ನೋಡ್ತಾ ಇರೋದು ಪ್ರತ್ಯಕ್ಷ ಪ್ರಮಾಣದಿಂದ. ಒಂದೊಂದಕ್ಕೊಂದೊಂದು ವಿಷಯ.
ವಿಷಯ ಬೇರೆ ಬೇರೆ. ಆದರೆ ಜ್ಞೇಯ ಏನಿದೆಯೋ ಅದೊಂದೇ. ನಿಮ್ಗೆ ಗೊತ್ತಾಗಲಿಲ್ವಾ? ನೋಡಿಪ್ಪ, ಕಷ್ಟ ಅಲ್ಲ. ಇವಾಗ ವಸ್ತು ಒಂದೇ ಇರೋದ್ರು ಗಟ್ಟಿಯಾಗಿದೆ ಅನ್ನೋದೊಂದು ಪ್ರಮಾಣ, ಹಳದಿ ಆಗಿದೆ ಅನ್ನೋದು ಇನ್ನೊಂದು ಪ್ರಮಾಣ. ಹೌದಲ್ಲ? ಬೇರೆ ಬೇರೆ ಆಯ್ತಾ ಇಲ್ಲೋ ಪ್ರಮಾಣಗಳು? ವಸ್ತು ಒಂದೇ. ಹಾಗೇನೇ ಇಲ್ಲಿ ಶ್ರುತಿ ಪ್ರಮಾಣದಿಂದ ಅದು ಜ್ಞಾನ, ವಿಶೇಷ ಜ್ಞಾನ. ಪ್ರತ್ಯಕ್ಷ ಪ್ರಮಾಣದಿಂದ ಯಾವುದೋ ಒಂದು ವಿಕಾರ. ಇವಾಗ ನೀವು ಎರಡನ್ನೂ ಬೆರೆಸಿ ಮಾತಾಡ್ತೀನಿ. ಈಗ ಎರಡನ್ನೂ ಬೆರೆಸಿ ಮಾತಾಡ್ದೇನೋ, ಈ ಪ್ರತ್ಯಕ್ಷ ಪ್ರಮಾಣದ ಏನಿದೆಯೋ ಅದು 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 ಅದಕ್ಕೆ ಅಂಟ್ಕೊಳ್ಳೋದಿಲ್ರಿ. ಅಲ್ಲಿಗೆ ನೋಡಿ ಎಷ್ಟು ವರ್ಣನೆ ಮಾಡಿದ್ದೀನಿ. ಏನೋ ಅಲ್ಲಿರೋ ನೋಡ್ರಿ, ಇದು 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 ಅಂದ್ರೇನು? ಅಸತ್ಯವು ಜಡವು ಪರಿಚ್ಛಿನ್ನವೂ ಆಗಿರೋದೊಂದು ಯಾವುದೋ ಒಂದು ಕಲ್ಗುಂಡು ಇದು. ಆಮೇಲೇನು? ಇದು ನಿಜವಾಗ್ಲೂ ಬ್ರಹ್ಮವೇ ರೀ ಅನ್ನೋದು ಇದು. ಅದು ಬಿಟ್ಟು ಇನ್ನೊಂದು ಇಲ್ವೇ ಇಲ್ಲ ರೀ ಅಂದಮೇಲೆ ಇದು ಬೇರೆ ಆಯಿತು, ಅದು ಬೇರೆ ಆಗೋಯ್ತು. ಒಂದೇನು ಅಂತಲೂ ಹೇಳ್ತಾ ಇದ್ದೀನಿ, ಆಮೇಲೆ ಇದು ಅಂಟ್ಕೊಳ್ಳೋದಿಲ್ಲ ಅಂತಲೂ ಹೇಳ್ತಾ ಇದ್ದೀನಿ. ಏನೋ ಏನೋ ತುಂಬ ಸರ್ಕಸ್ ಮಾಡ್ತಾರೆ ಅಂತ ನೀವು ಅನ್ಕೋಬೇಕಾಗಿಲ್ಲ. ನೀವೇ ನೋಡಿ, ಐಸ್ಗಡ್ಡೆ ಇದೆ, H2O ಇದೆ. ಈ ಐಸ್ಗಡ್ಡೆ H2Oನೇ ಅಂತ ತಿಳ್ಕೊಂಡಾಗ H2O ಅನ್ನೋದು ಅನುಮಾನ ಪ್ರಮಾಣದಿಂದ ಗೊತ್ತಾಗಿರೋದು, ಐಸ್ಗಡ್ಡೆ ಅನ್ನೋದು ಪ್ರತ್ಯಕ್ಷಕ್ಕೆ ಗೊತ್ತಾಗಿರೋದು. ಇದು ಅದನ್ನು ಬಿಟ್ಟು ಅಲ್ವೇ ಅಲ್ಲ ಅದೊಂದೇ ಇರೋದು ಅನ್ನೋದು ಕೂಡ ಅದು ಶಾಸ್ತ್ರದಿಂದಲೇ ಗೊತ್ತಾಗಿರೋದು, ಅನುಮಾನದಿಂದ ಗೊತ್ತಾಗಿರೋದು. ಹೌದು ಅಲ್ವಾ? ಆಮೇಲೆ ನೋಡ್ರಿ, ಈ ಮಂಜುಗಡ್ಡೆ ಅದಕ್ಕೆ ಅಂಟ್ಕೊಂಡಿದೆ ಅಂತ ತಿಳ್ಕೊಬೇಡ್ರಿ. H2O ಹೇಗಿದೆಯೋ ಹಾಗೇ ಇದೆ ಅಂತಲೂ ಹೇಳ್ತೀವಿ. ಹೌದು ಅಲ್ವಾ? ಅದಕ್ಕೋಸ್ಕರ ನಾನು ಹೇಳೋದೇನೆಂದರೆ, ಈ ಕಾರ್ಯಕಾನುಭಾವ ಸರಿಯಾಗಿ ತಿಳ್ಕೊಂಡ್ರೆ ಸಂಶಯಗಳು ಬರೋಲ್ಲ. ಯಾವುದೋ ಇರೋ ಒಂದೇ ವಿಷಯವನ್ನೇ ನಾವು ಹಲವಾರು ಥರ ಹೇಳೋಕ್ಕೆ ಅವಕಾಶ ಇದೆ. ಯಾಕೆ? ಇದೊಂದು ಪ್ರಮಾಣ, ಅದು ಇನ್ನೊಂದು ಪ್ರಮಾಣ. ಇನ್ನೊಂದು ದೃಷ್ಟಾಂತ ಹೇಳಿದೆ ನೋಡಿ. ಒಂದೇ ಸ್ಕೇಲು, ಸೊಟ್ಟ ಕಾಣಿಸ್ತಾ ಇದೆ, ಮುಟ್ಟು ನೋಡಿದ್ರೆ ನೆಟ್ಗಿದೆ. ಇವಾಗ ಮುಟ್ಟಿದ್ದು ನೋಡಿದ್ದು ಎರಡು ತಾನೇ ಪ್ರಮಾಣಗಳು. ವಸ್ತು ಒಂದೇ ಒಂದು. ನಾ ಯಾವುದನ್ನು ಬಿಡಲಿ, ಯಾವುದನ್ನು ಕಟ್ಕೊಳ್ಳಿ? ಎರಡು ಇಟ್ಕೋಬೇಕಾ ಬೇಡ? ಎರಡು ಇಟ್ಕೊಂಡ ಮೇಲೆ ಏನು ಹೇಳ್ತೀನಿ ಅಂದರೆ, ಏನು ನೆಟ್ಟಿಗಿರೋ ಸೊಟ್ಟಿಗೆ ಹೇಗ್ರಿ ಕಾಣಿಸ್ತೋ ಅಂತ ಪ್ರಶ್ನೆ ಕೇಳ್ತೀನಿ. ಅಥವಾ ಸೊಟ್ಟಿಗಿರೋದು ನೆಟ್ಟಿಗೆ ಹೇಗೆ ಆಯಿತು ಅಂತ ಕೇಳ್ತೀನಿ. ಸೊಟ್ಟಿಗಿರೋದು ನೆಟ್ಟಿಗೆ ಆಗಲ್ರಿ. ಸೊಟ್ಟಿಗಿರೋದು ಸೊಟ್ಟಿಗೆ ಇರುತ್ತೆ, ಅದು ನೆಟ್ಟಿಗಿರೋದು ಸೊಟ್ಟಿಗೆ ಕಾಣಿಸುತ್ತೆ. ಗೊತ್ತಾಯ್ತಾ? ಯಾತಕ್ರಿ ಕಾಣಿಸ್ತೋ? ನೀರು ಅಂತ ಒಂದು ಉಪಾಧಿ ಇಲ್ಲರಿ, ಅದಕ್ಕೋಸ್ಕರ. ಹಾಗೇನೆ ಇಲ್ಲೂ ಬ್ರಹ್ಮ ಒಂದೇ ಇರೋದು ಅಂದರೆ ಬೇರೆ ಬೇರೆ ಕಾಣಿಸ್ತಾ ಇದೆಯಲ್ರಿ. ವಿಕಾರ ದೃಷ್ಟಿಯಿಂದ ಹಾಗೆ ಕಾಣಿಸ್ತಾ ಇದೆ ರೀ. ವಿಕಾರಕ್ಕೆ ಸಾಪೇಕ್ಷ ಹಾಗೆ ಕಾಣಿಸುತ್ತಷ್ಟೆ. ಅದು ಕಾಣಿಸ್ತಾ ಇರೋದು, ಆಗಿರೋದಲ್ಲ. ನೆಟ್ಗಿರೋ ಕೆಲ ಸೊಟ್ಟಿಗೆ ಆಗಿಬಿಡಲಿಲ್ಲ, ಸೊಟ್ಟಿಗೆ ಕಾಣಿಸ್ತಾ ಇದೆ. ಯಾಕೆ? ನೀರಿನ ಸಂಬಂಧ. ಹಾಗೇನೇ ಇಲ್ಲೂ ಕೂಡ. ಕ್ಲಿಯರಾಗಿ ಗೊತ್ತಾಗ್ತಾ ಇದೆಯಾ? ಖಂಡಿತವಾಗಲೂ ಶಾಸ್ತ್ರದಲ್ಲಿ ಕಾಂಟ್ರಡಿಕ್ಷನ್ ಇಲ್ಲ. ನೀವು ಸರಿಯಾಗಿ ತಿಳ್ಕೊಂಡ್ರೆ ಸುಲಭ. ಹೌದು, ಏನೇನೋ ಯೋಚನೆ ಮಾಡಿಬಿಟ್ಟು ಗೊತ್ತಾಗದೆ ಅದಕ್ಕೆ ಇನ್ನೊಂದಕ್ಕೆ ಸೇರಿಸ್ಕೊಂಡು ಏನೇನೋ ಹೆಚ್ಚು ಹೇಳ್ತಾ ಇದ್ರೆ ಇನ್ನೂ ಕನ್ಫ್ಯೂಸ್ ಜಾಸ್ತಿ ಆಗುತ್ತೆ ಅಷ್ಟೆ. ಗೊತ್ತಾಯ್ತಾ? ಹೌದು. ಚೈತನ್ಯದಿಂದ ಅವೆಲ್ಲ ಪ್ರವೃತ್ತಿ, ಆತ್ಮ ಚೈತನ್ಯದಿಂದ ಚೈತನ್ಯ, ಆಗ ಆತ್ಮನಿಗೆ ವಿಷಯಗಳ ಸಂಘ ಇಲ್ಲ. ಹೌದು. ಆತ್ಮನ ದೃಷ್ಟಿಯಿಂದ ವಿಷಯ ಅನ್ನೋದೇ ಇಲ್ವಲ್ಲ. ಇವಾಗ ನೋಡಿ, ಆತ್ಮನಿಗೆ ಸಂಘವಿಲ್ಲ ಅಂತ ಹೇಳಿದಾಗ ಆತ್ಮನ ಬಗ್ಗೆ ಇನ್ನೊಬ್ಬರು ಮಾತಾಡ್ತಾ ಇರೋದು. ಈಗ
ಹೌದಲ್ಲಪ್ಪ. ಅವ್ರಿಗೆ ಆ ಇನ್ನೊಬ್ಬರಿಗೆ ಆ ವಿಕಾರವೂ ಕಾಣಿಸ್ತಾ ಇದೆ, ಶಾಸ್ತ್ರದಿಂದ ಇದೂ ಗೊತ್ತಿದೆ. ಇವಾಗ ಎರಡನ್ನೂ ಸಮನ್ವಯ ಮಾಡಿ ಮಾತಾಡ್ತಾ ಇದ್ದಾರೆ ಅವರು. ಆತ್ಮ ಎಲ್ಲ ಹೇಳ್ತಾ ಇರೋದು ಇದನ್ನು, ಆತ್ಮಂತ ಆರ್ಪಾಡ್ಕತ್ ಸುಮ್ಮನೆ ಇದೆ. ಆಗ ಹೇಳಿದ್ರು ಅಂದರೆ ನೋಡ್ರಿ ಆತ್ಮ ಇದ್ದಾನಲ್ಲ ಅವನಿಗೆ ಇದೊಂದು ಅಂಟೋದಲ್ರಿ ಅಂದರು. ಆ ಸಂಘದ ಅರ್ಥದಲ್ಲಿ ಧ್ಯಾಯತೀವ ಲೇಲಾಯಿತೀವ ಅಂದರೆ ಧ್ಯಾನ ಮಾಡ್ತಾ ಇರೋ ಹಂಗೆ ಕಾಣಿಸ್ತಾನೆ, ಅಲ್ಲಾಡ್ತಾ ಇರೋ ಹಂಗೆ ಕಾಣಿಸ್ತಾನೆ. ಹೊರಗಡೆಗೆ ಬುದ್ಧಿಯಿಂದ ಹೊರಗಡೆ ಬಂದಾಗ ಇದೆಲ್ಲವೂ ನಾನೇ ಅಂತ ತಿಳ್ಕೊಳ್ಳೋದು, ಅದೇ ನಾನೇ ಆತ್ಮ, ಶುದ್ಧ ಆತ್ಮ, ಇದಕ್ಕೆ ಯಾವ ಸಂಘನೂ ಇಲ್ಲ ಅಂತ ಅನ್ಕೊಳ್ಳೋದು. ಇದನ್ನ ನೋಡಿದ್ರೆ ಒಂದು ಮೀಡಿಯಾಕರ್ ಎಂಟಿಟಿ ವಿಚ್ ಈಸ್ ನಾನ್ ಎಂಟಿಟಿ, ಅದು ಅನಿವಾರ್ಯನ ಬದುಕಿರೋ ತನಕ ಅಂತ ಅನಿಸ್ತದೆ. ಹೌದ್ರಿ, ಶರೀರ ಬದುಕಿರೋವಾಗ ಅದು ಅನಿವಾರ್ಯವೇ. ಅದಕ್ಕೋಸ್ಕರನೇ ಜ್ಞಾನಿ ಅಂದರೆ ತುರಿಯಾತ್ಮ ಅಂತ ಇಟ್ಕೋಬಾರ್ದು. ತುರಿಯಾತ್ಮ ಜ್ಞಾನವುಳ್ಳ ಬುದ್ಧಿ ಯಾವನ ಶರೀರದಲ್ಲಿದೆಯೋ ಅವನು ಅಂತ ಇಟ್ಕೋಬೇಕು ಜ್ಞಾನಿ ಅಂದರೆ, ಗೊತ್ತಾಯ್ತಾ? ಆದ್ದರಿಂದ ಇದು ಅವನ ಜ್ಞಾನ ಬಂದ ಕೂಡಲೇ ಶರೀರ ಏನು ಬಿದ್ದೋಗೋದಿಲ್ಲ, ಸತ್ತೋಗೋದಿಲ್ಲ, ಇದೇ ಅಲ್ಲ. ಆದ್ದರಿಂದ ಬುದ್ಧಿ ಇತ್ಯಾದಿಗಳು ಕೆಲಸ ಮಾಡ್ತಾ ಇರುತ್ತೆ. ಕೆಲಸ ಮಾಡ್ತಾ ಇರೋದು ಹೇಗೆ ಮಾಡುತ್ತೆ ಅಂತ ಗೊತ್ತಾಯ್ತಾ? ಬುದ್ಧಿ ಬಹಿರ್ಮುಖವಾದಾಗ ಸರ್ವಾತ್ಮವಾದ ಪ್ರತ್ಯಯ ಇರುತ್ತೆ. ಬುದ್ಧಿ ಬಹಿರ್ಮುಖ ಅಲ್ಲದೆ ಇರುವಾಗ ಅದು ಶಾಂತವಾಗಿ ಅದರಲ್ಲೇ ಒಂದಾಗಿರುತ್ತೆ. ಇದು ಸ್ವರೂಪ ಜ್ಞಾನ, ಅದು ಸರ್ವಾತ್ಮ ಬುದ್ಧಿ. ಎರಡೂ ಬುದ್ಧಿಯಲ್ಲಾಗ್ತಾ ಇರೋದು. ಸ್ವರೂಪ ಜ್ಞಾನ ಅನ್ನೋದು ಬುದ್ಧಿನಲ್ಲೇ ಆಗ್ತಾ ಇರೋದು, ಸರ್ವಾತ್ಮಭಾವ ಅನ್ನೋದು ಬುದ್ಧಿನಲ್ಲೇ ಆಗ್ತಾ ಇರೋದು. ಆತ್ಮನಿಗೂ ಇದಕ್ಕೂ ಸಂಬಂಧವೇ ಇಲ್ಲ. ಅದನ್ನು ಬುದ್ಧಿಲಿ ಯಾರು ಸಂಬಂಧ ಇಟ್ಕೊಂಡಿದ್ದಾರೋ ಅವ್ರಿಗೆ ತಿಳಿಸೋದಕ್ಕೋಸ್ಕರ ಹೇಳ್ತಾ ಇರೋದು ಅಷ್ಟೇ. ಬುದ್ಧಿನಲ್ಲಿ ಅಪ್ರತ್ಯ ಬರುತ್ತೆ. ಅದ್ವೈತ ಜ್ಞಾನ ಮನೋವೃತ್ತಿ ಮಾತ್ರ. ಇಲ್ಲಿ ಕಾರ್ಯಕಾಕಾರ ಏನು ಹೇಳ್ತಾರೋ ಅಂದರೆ ವರ್ಣನೆಗಳು ವಿಧವಾಗಿ ಹೀಗೆ ಮಾಡ್ತೀವಪ್ಪ, ಆದರೆ ತುರಿ ಆತ್ಮನಿಗೆ ಇದು ಒಂದು ವರ್ಣನೆಯೂ ಅನ್ವಯವಾಗಲ್ಲ. ಅವನು ಯಾವಾಗಲೂ ಹೇಗಿದ್ದಾನೋ ಹಾಗೇ ಇದ್ದಾನೆ. ಬುದ್ಧಿಗೆ ಸಾಪೇಕ್ಷವಾಗಿ ವರ್ಣನೆ ಮಾಡ್ತೀವಿ. ಏನಮ್ಮ ಇವಾಗ ಸಾಧನೆಯಲ್ಲಿ ಇರೋರಿಗೆ ಏನು ಅರ್ಥವಾಗಬೇಕು ಅಂತ ನೀವು ಕೇಳಿದ್ದು? ಆಗ ನೋಡಮ್ಮ, ಇದರ ಬಗ್ಗೆ ಏನು ಅಂದರೆ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಅಂತಿದೆ, ಗೊತ್ತಾನೆ? ಆದ್ದರಿಂದ ಅವನ ನಡತೆ ಒಂಥರ ಇರುತ್ತೆ. ಅವನ ನಡತೆ ನೋಡಿ ನಾವು ಜ್ಞಾನಿ ಅಂತ ತಿಳ್ಕೊಳ್ಳೋಕೆ ಅವಕಾಶವಿದೆ. ಆದರೆ ಅವನು ಜ್ಞಾನಿನೇ ಆಗಿರಬೇಕು ಅಂತ ತೀರ್ಮಾನ ಮಾಡೋದಕ್ಕೆ ಅವಕಾಶವಿಲ್ಲದೆ ಇರ್ಬೋದು. ಯಾಕೆಂದರೆ ಸಾಧನಾ ಕಾಲದಲ್ಲಿ ಅದೇ ಲಕ್ಷಣಗಳನ್ನ ಇಟ್ಕೊಂಡು ಸಾಧನೆ ಮಾಡೋರು ಇದ್ದಾರೆ. ಶಾಸ್ತ್ರದಲ್ಲಿ ಏನು ಹೇಳಿದೆ? ಸ್ಥಿತಪ್ರಜ್ಞ ಲಕ್ಷಣಗಳು ನೀನು ಹೇಳಿದೆಯೋ ಅದು ಮುಮುಕ್ಷುವಿಗೆ ಸಾಧನೆಗಳು, ಸ್ಥಿತಪ್ರಜ್ಞನಿಗೆ ಸ್ವಭಾವ, ಗೊತ್ತಾಯ್ತಾ? ಅದು ಸ್ವಭಾವ ಅನ್ನೋದು ಅವನಿಗೆ ಗೊತ್ತು, ಬೇರೆಯವ್ರಿಗೆ ಕಾಣಿಸಲ್ಲ. ಅದರಿಂದ ಸಾಧಕನಲ್ಲೂ ಕಾಣಿಸುತ್ತೆ, ಅದು ಕಾಣಿಸುತ್ತೆ. ಅದನ್ನಿಟ್ಕೊಂಡು ನಾವು ತೀರ್ಮಾನ ಮಾಡೋಕ್ಕಾಗುತ್ತೆ ಅಂತ ಹೇಳೋಕ್ಕಾಗೋಲ್ಲ. ಅದು ಅವರವ್ರಿಗೇ ಗೊತ್ತಾಗೋದು. ಅದಕ್ಕೋಸ್ಕರ ಭಾಷಿಕಾರ ಸ್ಪಷ್ಟವಾಗಿ ಹೇಳ್ತಾರೆ, ಅದು ಸ್ವಹೃದಯ ಪ್ರತ್ಯಯ. ಸ್ವಹೃದಯ ಪ್ರತ್ಯಯ ಅಂದ್ರೇನು? ಒಂದು ಕಡೆ ತಾನು ಬ್ರಹ್ಮವೇ ಅನ್ನೋದು ಇದೆ, ಇನ್ನೊಂದು ಕಡೆ ದೇಹಧಾರಣ ಅನ್ನೋದು ನಡೀತಾ ಇದೆ. ಏನ್ರಿ ಪರಸ್ಪರ ವಿರುದ್ಧವಾಯ್ತಲ್ಲ ಅಂದರೆ ವಿರುದ್ಧವಲ್ಲ ಅನ್ನೋದು ಇದೆ, ಗೊತ್ತಾಯ್ತಲ್ವಾ? ವಿರುದ್ಧವಲ್ಲ ಅನ್ನೋದು ಅವನಿಗೆ ಗೊತ್ತು. ಈ ವಿರುದ್ಧ ಅಲ್ವೇ ಅಂತ ಪ್ರಶ್ನೆ ಬರೋದು ಇನ್ನೊಬ್ಬರಿಗೆ, ಗೊತ್ತಾಯ್ತಲ್ಲ? ಏನಮ್ಮ? ಅವನು ಮಾತಾಡಿದಾಗ ಅವನ ನಡವಳಿಕೆಗಳಲ್ಲಿ ಸರ್ವಾತ್ಮ ಭಾವ ಪ್ರಕಟವಾಗಿಯೇ ಆಗುತ್ತೆ. ಖಂಡಿತವಾಗ್ಲೂ ಆಗುತ್ತೆ. ಒಂದು ನಿಮಿಷ. ಇವಾಗ ಇದನ್ನೇ ಇನ್ನೊಂದು ಸ್ವಲ್ಪ ವಿಂಗಡಿಸ್ಕೊಂಡು ಹೋಗೋಕ್ಕಾದ್ರೆ ಅದು ಹೇಳೋಕ್ಕಾಗಲ್ಲ.
ನಿನಗೆ ಅರ್ಥವಾಯ್ತಾ ಅಂತ ಕೇಳ್ತಾನೆ. ನಾನು ಹೇಳಿದ್ದು ನಿಂಗೆ ಅರ್ಥವಾಯ್ತಾ ಅಂತ ಕೇಳ್ತಾನೋ ಇಲ್ವೋ? ಹಾಗೆ ಸರ್ವಾತ್ಮ ಭಾವ ಇಲ್ಲ ಅಂತ ಆಯ್ತೋ ಇಲ್ವೋ? ಯಾತಕ್ಕೆ ಹೇಳ್ತಾ ಇದ್ದೀನಿ ನೋಡಿ. ಸರ್ವಾತ್ಮ ಭಾವ ಅಂದರೆ ಸ್ವಲ್ಪ ಕ್ಲಾರಿಟಿ ಇರಬೇಕು. ಪ್ರತ್ಯಕ್ಷ ಪ್ರಮಾಣ ಬೇರೆ ಪ್ರಮಾಣಗಳೆಲ್ಲ ಇಟ್ಕೊಂಡು ಮಾತಾಡ್ತಾ ಇರುವಾಗ ಅವನಿಗೆ ದ್ವೈತ ಬುದ್ಧಿ ಇರೋ ಹಾಗೇನೆ ತೋರುತ್ತೆ. ಆದರೆ ಅವನ ಹೃದಯದಲ್ಲಿ ದ್ವೈತ ಭಾವ ಇಲ್ಲ. ಗೊತ್ತಾಯ್ತಾ? ಅದಕ್ಕೋಸ್ಕರನೇ ಜ್ಞಾನಿ ಅಂತ ಹೇಳ್ಕೊಳ್ಳೆ ಊಟ ಆಯ್ತು ಅಂದರೆ ಆಯಿತು ಅಂದ್ರಲ್ಲ. ಆಯಿತು ಅಂತ ಹೇಳಬೇಕಾದ್ರೆ ಅವಿದ್ಯೆ ಇರಬೇಡ್ವೆ? ನಿಮ್ಗೆ ಗೊತ್ತಾಯ್ತಾ? ನಿಮಗೆ ಅಲ್ಲಿ ಏನು ಅಂದರೆ ದೇಹವನ್ನಿಟ್ಕೊಂಡು ಏನೇನು ಹೇಳಬೇಕೋ ಅದನ್ನು ಜ್ಞಾನಿ ಅಜ್ಞಾನಿ ಇಬ್ಬರು ಒಂದೇ ಥರ ಹೇಳ್ತಾರೆ. ಆದರೆ ದೇಹವಿದ್ದರೂ ಅವನ ತಿಳುವಳಿಕೆ ಬೇರೆ, ಇವನ ತಿಳುವಳಿಕೆ ಬೇರೆ. ಸ್ಪಷ್ಟದಲ್ಪ? ಹೌದು. ಇಲ್ಲ, ಐಡೆಂಟಿಕಲ್ ಆಗಿ ಒಂದು ಗೋಲುಗಳಿದೆ. ಎಲ್ಲ ಗೋಲುಗಳು ಸಮವಾಗಿದೆ, ಆದರೆ ಭಿನ್ನವಾಗಿಯೂ ಇದೆಯಲ್ಲ ಅಲ್ವಾ? ಆದ್ದರಿಂದ ಇಲ್ಲಿ ಸಮ ಒಂದೇ ಅಲ್ಲ, ಅಭಿನ್ನವೂ ಹೌದು. ನೋಡಿ ಯಾತಕ್ಕೆ ಬರುತ್ತೆ ಅಂತ. ಇವಾಗ ಒಬ್ಬೊಬ್ಬ ಸುಷುಪ್ತಾತ್ಮನ ದೃಷ್ಟಿಯಿಂದ ನೋಡಿದ್ರೆ ಎಲ್ಲರೂ ಒಂದೇ ತಾನೇ ಇರೋದು, ಎಲ್ರಿಗೂ ಗೊತ್ತಿದ್ದು. ಆ ಒಂದೇ ಆದ್ರೂ ಎದ್ದು ಕೂಡಲೇ ಒಂದೇ ಅಂತ ಖಂಡಿತವಾಗ್ಲೂ ಯಾವನು ಜ್ಞಾನಿನೂ ಹೇಳಲ್ಲ, ಅಜ್ಞಾನಿನೂ ಹೇಳಲ್ಲ. ಆದರೆ ಜ್ಞಾನಿಗೂ ಗೊತ್ತು, ಅಜ್ಞಾನಿಗೂ ಗೊತ್ತು ಸುಷುಪ್ತಿಯಲ್ಲಿ ಒಬ್ಬನೇ ಇರೋದು ಅಂತ. ಕಾಂಟ್ರಡಿಕ್ಷನ್ ಆಯಿತೋ ಇಲ್ಲೋ ಇಲ್ಲೇ? ಅದಕ್ಕೋಸ್ಕರ ಹೇಳ್ತಾರೆ ಗೊತ್ತಿದ್ದು ಅವನು ಕೂಡ ಅವಿಭಕ್ತಂ ವಿಭಕ್ತ ವಿಭಕ್ತಂ ಇಚ್ಛ ಸ್ಥಿತಂ. ಗೊತ್ತಾ? ಅಂದರೆ ಏನಂದರೆ ಶರೀರಗಳು ಭಿನ್ನ ಭಿನ್ನವಾಗಿರೋದ್ರಿಂದ ಮತ್ತು ಎಲ್ಲದರಲ್ಲೂ ಒಂದೇ ಆತ್ಮನೇ ಇರೋದರಿಂದ ನಾವು ಶರೀರ ದೃಷ್ಟಿಯಿಂದ ಮಾತಾಡಿದಾಗ ಬಹುವಚನ ಪ್ರಯೋಗ ಮಾಡ್ತೀವಿ, ಆತ್ಮ ದೃಷ್ಟಿಯಿಂದ ನೋಡಿದಾಗ ಒಂದೇ ಮಾತು ಹೇಳ್ತೀವಿ. ಗೊತ್ತಾಯ್ತಲ್ಲ? ನೋಡಿ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಇದು. ಏನು? ಪ್ರತ್ಯಕ್ಷ ಪ್ರಮಾಣ ಇಟ್ಕೊಂಡು ಒಂದೇ ವಿಷಯದ ಬಗ್ಗೆ ಪ್ರತ್ಯಕ್ಷ ಪ್ರಮಾಣ ಇಟ್ಕೊಂಡು ಒಂಥರ ಮಾತಾಡ್ತೀವಿ, ಶಾಸ್ತ್ರ ಪ್ರಮಾಣ ಇಟ್ಕೊಂಡು ಇನ್ನೊಂದು ಥರ ಮಾತಾಡ್ತಾ ಇದ್ವಿ. ಇಲ್ಲೇ ಇದೆಯಲ್ಲ. ಆದ್ದರಿಂದ ಅದಕ್ಕೆ ಭಾಷ್ಯಕಾರ ಹೇಳ್ತಾರೆ, ನನಗೆಲ್ಲೋ ಮರ್ತೋಗ್ಬಿಟ್ಟೆ, ತುಂಬ ಮುಖ್ಯವಾದ ವಾಕ್ಯ, ಹಿಂದೆ ಆಗೋಗ್ಬಿಟ್ಟಿದೆ ಅಂತ ಕಾಣಿಸುತ್ತೆ ಅದು. ಏನು ಹೇಳಿದ್ದಾರೆ ಅಂದರೆ, ಶಾಸ್ತ್ರವನ್ನು ಸಮಗ್ರವಾಗಿ ಓದಿ ತಿಳ್ಕೊಂಡ್ರೆ ಹೇಗಿದೆಯೋ ಹಾಗೆ ತಿಳ್ಕೊಂಡ್ರೆ ಆವಾಗ ಕಾಂಟ್ರಡಿಕ್ಷನ್ಸ್ ಕಾಣಿಸಲ್ಲ. ಹಾಗೇನಿಸುತ್ತೆ, ಇದನ್ನು ಈ ವಾಕ್ಯ ಹೇಳೋದು ಆ ಸಂದರ್ಭದಲ್ಲಿ ಹೇಳಿದ್ದಾರೆ, ಈ ವಾಕ್ಯವನ್ನು ಈ ಸಂದರ್ಭದಲ್ಲಿ ಹೇಳಿದ್ದಾರೆ, ಅದ್ರಲ್ಲಿ ಕಾಂಟ್ರಡಿಕ್ಷನ್ ಇಲ್ಲ ಅಂತ ಗೊತ್ತಾಗುತ್ತೆ. ಹಾಗೆ ಹೇಳಿದ್ರೆ ಹೀಗೆ ಹೇಳ್ಬಿಟ್ರಲ್ಲ, ಅದಕ್ಕೋಸ್ಕರ ಇಲ್ಲೊಂದು ಸ್ವಲ್ಪ ರಿಪೇರಿ ಮಾಡೋಣ ಅಂತ ಅಂದ್ಕೊಂಡ್ರೆ ಹೊರಟೋಗುತ್ತೆ. ಗೊತ್ತಾಯ್ತಲ್ಲ? ಸಂದರ್ಭ ನೋಡ್ಕೊಂಡು ಮಾತಾಡ್ತಾರೆ. ಆಯ್ತಾ? ಹಾಂ ಹಾಂ ಏನಂದ್ರೆ ಇವಾಗ ಮೀಡಿಯೋಕರ್ ಎಂಟಿಟಿ, ಹಾಂ ಜ್ಞಾನ ಆದ್ಮೇಲೆ ವಿಲ್ ಬಿಕಮ್ ನಾನ್ ಎಂಟಿಟಿ. ಹೌದು. ಅಂದ್ರೆ ಜ್ಞಾನ ಅನ್ನೋದು ಈಸ್ ಇಟ್ ಸೆಲ್ಫ್ ಅನಿಹಿಲೇಷನ್? ಹಾಂ ಹಾಂ ಸೆಲ್ಫ್ ಅನಿಹಿಲೇಷನ್ ಅದು ಹೌದೇ? ಒಂದು ಮುಖ್ಯವಾದ ಪ್ರಶ್ನೆ ಇದೆ ಅದ್ವೈತದ ಮೇಲೆ. ಸರಿ, ಇವಾಗ ನೋಡಿ, ಪ್ರಶ್ನೆ ಇವಾಗ ನೋಡಿ, ಆ್ಯನ್ಹಿಲೇಷನ್ ಅಂದರೆ ನಿಜವಾಗ್ಲೂ ಆ್ಯನ್ಹಿಲೇಷನ್ನೇ. ಆದರೆ ಸೆಲ್ಫ್ ಅಂದರೆ ಏನು ಅಂತ ಇವಾಗ ಯಾವ ಸೆಲ್ಫ್ ಆ್ಯನ್ಹಿಲೇಟ್ ಆಗಿರೋದು ಅಂದರೆ ಮಿಥ್ಯಾ ಸೆಲ್ಫು. ನಾನು ಜ್ಞಾತ ಅನ್ನೋ ತಾನೇಪ ಇಲ್ಲಿರೋದು ಸೆಲ್ಫ್ ಅಂದರೆ. ಸುಷುಪ್ತಿನಲ್ಲಿ ಅದಿಲ್ಲ ಅಂತ ತಾನೇನಪ್ಪ ಹೇಳ್ತಾ ಇರೋದು ನಾವು. ಏನಾಗಿದೆ? ಸರ್ವನಾಶವಾಗಿದೆ. ಸರ್ವನಾಶ ಹೇಗಾಯ್ತು ರೀ? ಅದು ಇರೋದಲ್ವೇ ಅಲ್ಲ, ಮಿಥ್ಯಾ, ಅದಕ್ಕೋಸ್ಕರ ಸರ್ವನಾಶವಾಯಿತು. ಆದ್ದರಿಂದ ಸೆಲ್ಫ್ ಆ್ಯನ್ಹಿಲೇಷನ್ ಅನ್ನೋ ತಪ್ಪಲ್ಲ. ಸೆಲ್ಫ್ ಅಂದರೆ ಏನು ಅಂತ ತೀರ್ಮಾನ ಮಾಡಬೇಕಷ್ಟೆ. ಗೊತ್ತಾಯ್ತಲ್ವ? ಆ ಸೆಲ್ಫ್ ಅದೇ ಸ್ಪಷ್ಟವಾಗಿ ಹೇಳಿದ್ದೀರಾ. ಅಹಂಕಾರ ಮೂಢಾತ್ಮ ಕರ್ತಾಮಿತ ಮನ್ಯತೆ ಅಂತಿದೆ. ತಾನು ಅಂತ ಬಂದು ಕೂಡಲೇ ಅದು ಹೋಯ್ತು. ತಾನು ಬರೀ ತಾನಲ್ಲ, ತಾನು ಪ್ಲಸ್ ಒಂದು ಅಬ್ಜೆಕ್ಟಿವ್ ಏನೋ ಒಂದು ಇರ್ತಲ್ಲ, ಅದು ಹೋಗಬೇಕು. ನಾವು ಹೊಡೆದಾಡಿರೋ ಇವಾಗ ಮಾಡಿರೋದು ಯಾವುದೋ ಆ ಇನ್ನೊಂದನ್ನು ಸೇರ್ಕೊಂಡು ಇಟ್ಕೊಂಡಿದ್ದಿಲ್ಲ, ಆ ಇಂಡಿವಿಜುವಾಲಿಟಿ. ಆ ಇಂಡಿವಿಜುವಾಲಿಟಿ ಒಂದೊಂದು ಕ್ಷಣದಲ್ಲಿ ಒಂದೊಂದಿದೆ. ನಾ ಕೇಳ್ತಾ ಇರೋನು, ಇವಾಗ ನಾನು ಯೋಚನೆ ಮಾಡ್ತಾ ಇರೋನು, ಕೇಳ್ತಾ ಇರುವಾಗ ಯೋಚನೆ ಮಾಡ್ತಾ ಇಲ್ಲ, ಯೋಚನೆ ಮಾಡೋರು ಕೇಳ್ತಾ ಇಲ್ಲ. ಅಲ್ಲಿ ಇಬ್ಬರಾಯ್ತಾ ಇಲ್ಲ, ಅವನು ಬೇರೆ ಬೇರೆ ಅಂತ.
ಐತರೇಯದಲ್ಲಿ ಇದು ದೊಡ್ಡ ಚರ್ಚೆ. ಇದನ್ನು ಮಾಡುವಾಗ ಅದನ್ನು ಮಾಡೋಕ್ಕಲ್ಲ, ಅದನ್ನು ಮಾಡುವಾಗ ಇದನ್ನು ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಹಾಗಾದರೆ ಇಲ್ಲಿ ಬಹಳ ತುಂಬ ಜನ ಇದ್ದಾರಾ? 2-3 ಇದ್ದಾರಾ? ಒಂದೊಂದು ಮಾಡೋಕ್ಕೆ ಒಬ್ಬೊಬ್ಬ? ಗೊತ್ತಾಯ್ತಲ್ವ? ಆದ್ದರಿಂದ ಈ ನಾನು ಅಂತ ನಾನು ಯಾವ್ದು ಇಟ್ಕೊಂಡಿದ್ದೀನೋ ಅದು ಮಿಥ್ಯಾಜ್ಞಾನ ಅನ್ನೋದು ಇಟ್ ಇಸ್ ಸೊ ಆಬ್ವಿಯಸ್ ಅಂಡ್ ಸ್ಟೇರಿಂಗ್, ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆದರೆ ಇದು ಆ್ಯನಿಹಿಲೇಷನ್ ಆಗುತ್ತೆ, ಅದರಲ್ಲಿ ತಪ್ಪೇನಿಲ್ಲ. ಇರೋದು ಮತ್ತೊಂದು ವಿಷಯಕ್ಕೆ ಹೋಗದೇ ಇರುವುದರಿಂದ ಅದು ಅಸಂಗವು, ಆಕಾಶಂತಿರುವುದು ಅಂತ ಹೇಳಲ್ಪಟ್ಟಿದೆ. ಗೊತ್ತಾಯ್ತಾ? ನೋಡಿ, ಅಣುಮಾತ್ರೇಪಿ ವೈಧರ್ಮ್ಯೇ ಜಾಯಮಾನೇ ವಿಪಶ್ಚಿತಃ ಅಸಂಗತಾ ಸದಾ ನಾಸ್ತಿ ಕಿಮುತಾವರಣಚ್ಯುತಿ. ಅಣುಮಾತ್ರವಾಗಿ ವೈಧರ್ಮ್ಯ ಉಂಟಾದರೂ ಅರಿಯದವನಿಗೆ ಅಸಂಗತ್ತೂ ಇರುವುದಿಲ್ಲ. ಇನ್ನು ಆವರಣದ ಚ್ಯುತಿಯು ಇರುವುದಿಲ್ಲವೆಂದು ಹೇಳುವುದೇನು ನೋಡಿ. ಇದಕ್ಕಿಂತ ಬೇರೆಯಾದ ವಾದಿಗಳ ಮತದಲ್ಲಿ ಬೇರೆ ಯಾರಾದರೂ ತಗೊಳ್ಳಿ, ದ್ವೈತವನ್ನು ಹೇಳೋರು. ಅಣುಮಾತ್ರವಾಗಿ ಸ್ವಲ್ಪವಾಗಿ ವೈಧರ್ಮ್ಯ ಉಂಟಾದರೂ, ವಸ್ತುವಿನಲ್ಲಿ ಒಳಗಾಗಲಿ ಹೊರಗಾಗಲಿ ಉಂಟಾದರೂ ಅರಿಯದವನಿಗೆ ಅವಿವೇಕಿಗೆ ಅಸಂಗತಿಯು ಸಂಘವಿಲ್ಲದರಿಗೂ ಎಂದಿಗೂ ಇರುವುದಿಲ್ಲ. ನೋಡಿ ಯಾತಕ್ಕೆ ಹೇಳ್ತೆ ಅಂತ. ಇವಾಗ ಯೋಗ ಚಿತ್ತವೃತ್ತಿ ನಿರೋಧ, ಇಲ್ಲೂ ಸಮಾಧಿನಲ್ಲಿ ಇರೋದು ಚಿತ್ತವೃತ್ತಿ ಏನು ಕೆಲಸ ಮಾಡ್ತಾ ಇಲ್ಲ. ಅಷ್ಟೇ ತಗೊಂಡ್ರೆ 2 ಒಂದೈತೆ. ಗೊತ್ತಾಯ್ತಾನಪ್ಪ ನಾನು ಹೇಳಿದ್ದು? ಬೇಡ ತಗೊಳ್ಳಿ. ನಿದ್ದೆ ಮಾಡ್ತಾ ಇರುವಾಗೂ ಇದೆ, ನಿದ್ದೆ ಮಾಡ್ತಾ ಇರುವಾಗಲೂ ಇದೆ, ಸುಷುಪ್ತಿ ಬಿಟ್ಟು ಇರೋನೊಬ್ಬನೇ. ಇಲ್ಲಿ ಇರೋರು ಬೇರೆ ಬೇರೆ, ಅವನು ಹಠಯೋಗಿ, ಇನ್ನೊಬ್ಬ ಅಲ್ಲ. ಇವಾಗ ಹಠಯೋಗದಲ್ಲಿ ಏನಿದೆ? ವಿಶೇಷ ಜ್ಞಾನವಿಲ್ಲದೆ ಇದ್ದರೂ ಕೂಡ, ವಿಶೇಷ್ಯ ಜ್ಞಾನ ಒಂದೇ ಇದ್ದರೂ ಕೂಡ ಅಲ್ಲಿ ವಿಶೇಷ ಜ್ಞಾನದ ಸಂಸ್ಕಾರ ಹೋಗಿಲ್ಲ. ಅದಕ್ಕೋಸ್ಕರ ಏನಾಗುತ್ತೆ, ವಾಪಸ್ ಬಂದ ಕೂಡಲೇ ಆ ಸ್ಥಿತಿ ಅದೊಂದು ಅವಸ್ಥೆ. ವಿಶೇಷ ಜ್ಞಾನದಲ್ಲೇ ಉಳ್ಕೊಳ್ಳೋದು ಒಂದು ಅವಸ್ಥೆ, ಸುಷುಪ್ತಿ ಅನ್ನೋದೊಂದು ಅವಸ್ಥೆ. ಯೋಗದಿಂದ ಸಮಾಧಿಗೆ ಹೋಗೋದು ಅನ್ನೋದೊಂದು ಅವಸ್ಥೆ. ಗೊತ್ತಾಯ್ತಾ? ಅವಸ್ಥೆ ಮಟ್ಟಿಗೆ ನೋಡಿಕೊಂಡ್ರೆ ಅವ ಸಂಘ ಇದ್ದೇ ಇದೆ. ಆಮೇಲೆ ಬಂದೇ ಬರುತ್ತೆ ಅವನಿಗೆ. ನಾನು ಸಾಕ್ಷಿ 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 ಅಂತ ಜಪ ಮಾಡಿಬಿಟ್ರೆ ಅದೇನು ಇಲ್ಲದೆ ಹೋಗೋದಿಲ್ಲ. ಹೌದಲ್ಲಪ್ಪ? ಅದಿಲ್ಲದೆ ಹೋಗಲ್ಲ. ನೋಡ್ತಾ ಇದ್ದೀನಿ ನಾನು ಸಾಕ್ಷಿ ಅಂತ ಹೇಳಿದ್ಕೊಳ್ಳಿ, ಅದನ್ನು ನೋಡಬೇಕು ಅಂತ ಆಯಿತೋ ಇಲ್ವೋ? ನೋಡಿದ್ರೆ ಒಂದ್ಸಲ ವಾಸನೆಯಿಂದ ಅವನಿಗೆ ಅದ್ರ ಸಂಘ ಉಂಟಾಗೇ ಆಗುತ್ತೆ. ಹೌದಾ ಇಲ್ವೋ? ಆದ್ದರಿಂದ ಎಷ್ಟೆಷ್ಟು ಸಾಧನೆ ಮಾಡಿ ಅನೇಕ ವರ್ಷಗಳೆಲ್ಲ ಸಾಧನೆ ಮಾಡಿ ಏಕಾಂತದಲ್ಲಿದ್ದಾನೆಂದ್ರು ಎಲ್ಲ ಬಂದ್ಬಿಟ್ಟಿದ್ದಾನೆ ಅಂದರೆ ಇನ್ನೊಂದು ಕಡೆ ಯಾವಾಗಲೂ ಇನ್ನೊಂದು ವ್ಯಾಮೋಹ ಉಂಟಾಗೋದಕ್ಕೆ ಅವಕಾಶ ಇದ್ದೇ ಇದೆ. ಋಷಿಶೃಂಗನ ವಿಚಾರ ಕೇಳಿದಿರಲ್ಲ, ಅವರ ಅಪ್ಪ ಅವನಿಗೇನೋ ಸ್ತ್ರೀ ದ್ವೇಷ, ಅವನು ಏನೋ ಕಾರಣಕ್ಕೆ ಸ್ತ್ರೀಯರು ನೋಡಲೇಬಾರ್ದು ಅಂತ ಇಟ್ಬಿಟ್ಟಿದ್ದ. ಆಮೇಲೆ ಇಲ್ಲಿ ಹೇಳಿದ್ರು ರಾಜನಿಗೆ ಅವನು ರಾಜ್ಯದಲ್ಲಿ ಮಳೆ ಬಂದಿರಲಿ ಅಂತ, ಋಷಿಶೃಂಗನ ಕರ್ಕೊಂಬಂದ್ಬಿಡಿ ಮಳೆ ಆಗೋಗುತ್ತೆ ಅಂತ ಹೇಳಿದ್ರು. ಅವ್ನು ಕರ್ಕೊಂಬಂದು ಸ್ವಲ್ಪ ಕಷ್ಟ ಅಂತ ಪ್ಲ್ಯಾನ್ ಹೇಳಿದರು. ಅವ್ರು ಹೋದ್ರು, ಏನು ಒಳ್ಳೊಳ್ಳೆ ವೇಷ ಸ್ತ್ರೀಯರು, ಏನು ಋಷಿಗಳಂತೆ ಎಲ್ಲ ವೇಷ ಹಾಕ್ಕೊಂಡ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾರೆ. ಅವ್ರ ಅಪ್ಪ ಹೋಗೋದನ್ನೇ ಕಾದ್ಕೊಂಡಿದ್ದಾರೆ. ಅವ್ರ ಅಪ್ಪ ಇದ್ದವರು ಪ್ರವೇಶ ಮಾಡಿದ್ರು. ಏನೋ ಕರೆದ್ರು, ಹೊರಗಡೆ ಬಂದ, ಏನೋ ಬಿಡುಗಡೆ ಬಿಟ್ಕೊಂಡು ನೋಡ್ತಾ ಇದ್ದಾನೆ. ಇವ್ರನ್ನ ಹೀಗೆ ನೋಡ್ತಾ ಇದ್ದಾನೆ. ನಾವು ಸ್ವಲ್ಪ ನೀರು ಬೇಕು ಅದು ಇದೆಯೋ ಕೇಳಿದ್ರು. ಅಯ್ಯೋ, ಇಷ್ಟು ಸುಂದರವಾಗಿರೋ ಋಷಿಗಳು ನಾನು ಎಲ್ಲೂ ನೋಡಲಿಲ್ವಲ್ಲ, ಇಷ್ಟು ಮಧುರವಾಗಿರೋ ಧ್ವನಿ ಉಳ್ಳ ಋಷಿಗಳು ನಾನು ಯಾವಾಗಲೂ ನೋಡಲಿಲ್ವಲ್ಲ, ನೀವು ಯಾರು? ಹೇಗೆ ಬಂತೀರಿ ಸಂಸ್ಕಾರ? ಅವನು ನೋಡೇ ಇಲ್ಲ. ಅವನು ಏನರ್ಥ ಅದು ಅಂದರೆ ಸಂಸ್ಕಾರ ಒಳಗಡೆ ಕೂತಿರುತ್ತೆ ದ್ವೈತದ್ದು. ಆದ್ದರಿಂದ ಸಂಘ ಉಂಟಾಗುತ್ತೆ. ಗೊತ್ತಾಯ್ತಾ? ಆದ್ದರಿಂದ ಬೇರೆ ವಾದಿಗಳ ಮತದಲ್ಲಿ ಸ್ವಲ್ಪ ವೈಧರ್ಮ್ಯ ಇದೆ ನೋಡಿ, ನಾನು ಅದು ಬೇರೆ ದ್ವೈತ ಬುದ್ಧಿ ಇದೆ ಇರೋದರಿಂದ ಅವರಿಗೆ ಆ ಅವಿವೇಕಿಗೆ ಸಂಘ ಉಂಟಾಗುತ್ತೆ. ಸಂಘ ಪೂರ್ತಿ ಬಿಟ್ಟು ಹೋಗೋದೇ ಇಲ್ಲ. ಇನ್ನು
ಆವರಣದ ಚ್ಯುತಿಯು ಬಂಧನ ನಾಶವು ಇರುವುದಿಲ್ಲ ಅಂತ ಹೇಳುವುದೇನೋ? ಈ ಬಂಧನ ನಾಶವಾಗೋದೇ ಇಲ್ಲ, ಇದ್ದೇ ಇರ್ತದೋ. ಹಾಗಾದರೆ ಇಲ್ಲೇನು ಹೇಳಿದ್ರು? ಈ ಆವರಣ ಚ್ಯುತಿ ಹೋಗೋದೇ ಇಲ್ಲಪ್ಪ ಅವ್ರಿಗೆ, ಆವರಣ ಇದ್ದೇ ಇರುತ್ತೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಹೇಳ್ತಾರೆ. ಹಾಗಿದ್ದರೆ ಆವರಣ ಅನ್ನೋದು ಒಂದಿದೆ ಅಂತ ಆಯ್ತಲ್ಲ. ನಿಮ್ಗೆ ಗೊತ್ತಾಗ್ತಾ ಇದೆಯಾ? ಆವರಣ ಹೋಗೋದೇ ಇಲ್ಲ ಅಂದರೆ ಅಲ್ಲಿಗೆ ಆವರಣ ಅಂತ ಆಯ್ತೋ ಇಲ್ಲ. ಅದಕ್ಕೆ ಹೇಳ್ತಾರೆ. ಹಾಗಲ್ಲವೆನ್ನುತ್ತೇವೆ. ಹೇಳಿ. ಅಲಬ್ಧಾವರಣ ಸರ್ವೇ ಧರ್ಮ ಪ್ರಕೃತಿ ನಿರ್ಮಲಾ ಆದೌ ಬುದ್ಧಾಸ್ತಥಾ ಭುಕ್ತಾ ಬುದ್ಧ್ಯಂತೈತಿ ನಾಯಕಾಃ. ಅಲಬ್ಧಾವರಣರು ಅಂದರೆ ಆವರಣವು, ಅವಿದ್ಯೆ ಮುಂತಾದ ಬಂಧವು ಯಾರಿಗಿಲ್ವೋ ಅವರು, ಯಾರು ಅಲಬ್ಧವೋ, ಹೊಂದಲ್ಪಡದೇ ಇರುವುದೋ ಆ ಎಲ್ಲ ಧರ್ಮರು ಅಲಬ್ಧಾವರಣರು, ಬಂಧನವಿಲ್ಲದವರು. ಗೊತ್ತಾ ಎಂದರ್ಥ? ಇವರು ಪ್ರಕೃತಿ ನಿರ್ಮಲರು, ಸ್ವಭಾವದಿಂದಲೇ ಶುದ್ಧರಾಗಿರುವವರು. ಆವರಣ ಅವ್ರಿಗಿಲ್ಲ. ಗೊತ್ತಾ? ಸ್ವಭಾವದಿಂದಲೇ ಶುದ್ಧರಾಗಿದ್ದಾರೆ. ಇದ್ಯಾವುದಿದು ವರ್ಣನೆ? ತುರಿಯಾತ್ಮ. ಇಲ್ಲೇನು ಹೇಳ್ತಾ ಇದ್ದಾರೆ? ಈ ಧರ್ಮರಿದಾರಲ್ಲ, ಇವ್ರು ನಿಜವಾಗಲೂ ಈ ತುರಿಯಾತ್ಮನೇ. ಇವನ್ನೇನೋ ಪಡ್ಕೊಂಡ್ರು ಅಂತಲ್ಲ, ಜ್ಞಾನಿಗಳು ಪಡ್ಕೊಂಡ್ರು ಅಂತ ಹೇಳಬೇಡ. ಅದನ್ನು ಮುಂಚೆ ತಿಳ್ಕೊಂಡಿಲ್ಲ, ಈಗ ತಿಳ್ಕೊಂಡ್ರು ಅಂತ. ಆಮೇಲೆ ಅದು ಬರಲ್ಲ, ಮುಂಚೆ ತಿಳ್ಕೊಂಡಿರಲಿಲ್ಲ ಅಂತಲೂ ಬರಲ್ಲ. ಮುಂಚೆ ತಿಳ್ಕೊಂಡಿರಲಿಲ್ಲ ಅಂದರೆ ಮುಂಚೆ ಇನ್ನೊಬ್ಬ ಇದ್ದ ಅಂತ ಆಯ್ತೋ ಇಲ್ಲ? ಯಾವನು ಇಲ್ವಲ್ರಿ ಈಗ? ಮುಂಚೆ ನಾನು ಅಜ್ಞಾನಿ ಆಗಿದ್ದೆ, ಇವಾಗ ಜ್ಞಾನಿ ಆದೆ ಅಂತ ಅಲ್ಲ. ಗೊತ್ತಾಯ್ತಾ? ಅವರು ಮೊದಲೇ ಬುದ್ಧರು, ಮುಕ್ತರು. ಏಕೆಂದರೆ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವದವರು. ಹಾಗಾದರೆ ಅವ್ರು ಇದನ್ನು ಅರ್ಥಕೊಂಡ್ರು ಅಂತಿದೆಯಲ್ಲ, ಅದಕ್ಕೇನು ಹೇಳ್ತೀರಾ? ಹಾಗಾದರೆ ಅರಿಯುತ್ತಾರೆಂಬುದು ಹೇಗೆ ಹೇಳ್ತೇವೆ? ಅವರು ಸ್ವತಂತ್ರರು, ಅರಿಯುವ ಸಾಮರ್ಥ್ಯವುಳ್ಳವರು, ಜ್ಞಾನಶಕ್ತಿಯಿಂದ ಒಡಗೂಡಿದ ಸ್ವಭಾವದವರು ಎಂದರ್ಥ. ಅವ್ರು ಅರ್ಥಕೊಳ್ಳೋದು ಅಂದ್ರೆ ಏನು ಗೊತ್ತೇನೋ? ಸುಮ್ಮನೆ ಅವರ ಪ್ರಕಾಶ ಯಾವಾಗಲೂ ಇದ್ದೇ ಇದೆ. ಸೂರ್ಯನ ಬೆಳಕು ಹೇಗಿದೆಯೋ ಹಾಗಿದ್ದೇ ಇದೆ. ಸೂರ್ಯನ ಪ್ರಕಾಶ ಸುಮ್ಮನೆ ಇದೆ ಅಂದರೆ ಬರೀ ಪ್ರಕಾಶವೇ ಕಾಣಿಸೋದೇ ಇಲ್ಲ. ನೋಡಿ, ಇನ್ನೊಂದು ಸಲ ಹೇಳ್ತೀನಿ. ಅವಾಗ ಇಲ್ಲೊಂದು ಎರಡು ಸ್ಕ್ರೀನ್ ಇಟ್ಬಿಡಿ. ಇಲ್ಲೊಂದು ತೂತು ಮಾಡಿ, ಇಲ್ಲೊಂದು ತೂತು ಮಾಡಿ, ಈ ಕಡೆ ಒಂದು ಬೆಳಕಿಡಿ. ಇಲ್ಲಿ ಮಧ್ಯ ನೋಡಿ, ಬೆಳಕು ಕಾಣಿಸ್ತಾ ಇಲ್ಲ, ಬಲ್ಬ್ ಕಾಣಿಸ್ತಾ ಇಲ್ಲ. ಇವಾಗ ಅದು ಆ ಬೆಳಕಿಲಿಂದ ಇಲ್ಲಿವರೆಗೆ ಹೋಗಿದೆಯೋ ಇಲ್ಲೋ, ಈ ಬೆಳಕು ಕಾಣಿಸಲ್ಲ. ಈ ಬೆಳಕು ಕಾಣಿಸೋದಿಲ್ಲ. ಯಾಕೆಂದರೆ ಬರೀ ಬೆಳಕು ಅನ್ನೋದು ಕಾಣಿಸೋದೇ ಇಲ್ಲ. ಆ ಬೆಳಕು ಕಾಣಿಸ್ಬೇಕಾಗಿದ್ದು ಏನು ಮಾಡಬೇಕು ಅಂದರೆ ಅಲ್ಲಿ ಕೈ ಇಟ್ಟರೆ ಗೊತ್ತಾಗುತ್ತೆ. ಅಂದರೆ ಪ್ರಕಾಶಿತವಾಗಿರ್ತಕ್ಕಂಥ ವಸ್ತುವನ್ನು ನೋಡೇ ಪ್ರಕಾಶವನ್ನು ತಿಳ್ಕೊಳ್ಬೇಕೇನ, ಪ್ರಕಾಶವನ್ನು ನೇರವಾಗಿ ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಅರ್ಥ ಆಯ್ತಲ್ಲ ನಿಮಗೆ? ಹೀಗೆ ಆದ್ದರಿಂದ ನಾವು ಪ್ರಕಾಶವನ್ನು ನೋಡಿ ಹೇಳಿದಾಗ ಅವ್ರು ತಿಳ್ಕೊಳ್ತಾ ಇದ್ದಾರೆ ಅಂತ ಹೇಳ್ತೀವಿ. ತಿಳ್ಕೊಳ್ಳೋದು ಅನ್ನೋದು ಅದೊಂದು ಕ್ರಿಯೆ ಅಲ್ಲ. ಅಲ್ಲಿ ಏನಾಗಿದೆ ನಿಜವಾಗಲೂ ಅಂದರೆ, ಜ್ಞಾನಿ ದೃಷ್ಟಿಯಿಂದ ಅವನು ಇನ್ನೊಂದನ್ನು ತಿಳ್ಕೊಂಡ ಅಂದರೆ ಏನೂ ಇಲ್ಲ, ಬುದ್ಧಿ ಕೆಲಸ ಮಾಡ್ತು ಅಂತ. ಇನ್ನೇನು ಅರ್ಥವಿಲ್ಲ ಅದಕ್ಕೆ. ಅದು ನಿದ್ದೆ ಹೋಗ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ, ಅವಾಗ ಕೆಲಸ ಮಾಡಲಿಲ್ಲ. ಅದು ಅಜ್ಞಾನಿಗೂ ನಿಜ, ಜ್ಞಾನಿಗೂ ನಿಜ. ಅದ್ರ ವ್ಯತ್ಯಾಸ ಎಲ್ಲಿ ಬಂತು ಅಂದರೆ, ಬುದ್ಧಿ ಪ್ರಕಾಶಿತವಾದರೆ ನಾನು ಪ್ರಕಾಶಿತವಾಗಿದೆ, ನಾನು ಎದ್ದೆ. ಅದಿಲ್ಲದೆ ಹೋದರೆ ನಾನು ನಿದ್ದೆ ಹೊಡಿತಾ ಇದ್ದೆ. ಇವಾಗ ಬುದ್ಧಿ ಪ್ರಕಾಶವಾದರೆ ಆಗಲೇ, ಬಿಟ್ಟರೆ ಬಿಡಲಿ, ನನ್ನ ನಿದ್ದೆನೂ ಇಲ್ಲ, ಎಚ್ಚರಿಕೆನೂ ಇಲ್ಲ. ವ್ಯತ್ಯಾಸ ಗೊತ್ತಾಯ್ತಾ ನಿಮಗೆ? ಹೀಗೆ ಜ್ಞಾನಶಕ್ತಿಯಿಂದ ಒಡಗೂಡಿದ ಸ್ವಭಾವದವರು. ಹೇಗೆ ಸೂರ್ಯನ ಯಾವಾಗಲೂ ಪ್ರಕಾಶ ಸ್ವರೂಪನೇ ಆಗಿದ್ದರು, ಬೆಳಗುತ್ತಾನೆ ಎನ್ನುವರು,
ಎಂದಿಗೋ ಓಡಾಡುವುದಿಲ್ಲದಿದ್ದರೂ ಬೆಟ್ಟಗಳು ಯಾವಾಗಲೂ ನಿಂತಿರುತ್ತವೆ ಎಂದು ಹೇಳುವರೋ ಅದರಂತೆ ಇದು. ಬೆಟ್ಟಗಳು ಓಡಾಡ್ತಾ ಬೆಟ್ಟಗಳು ಸುಮ್ಮನೆ ನಿಂತಿದೆಯಪ್ಪ ಅಂದರೆ ಯಾವಾಗಲಿಂದ ಅಂತಾರೇನೋ, ಗೊತ್ತಾಯ್ತಲ್ವಾ? ಆದರೆ ಆ ಭಾಷೆ ಇದೆ, ಗೊತ್ತಾಯ್ತಾ? ಇವನು ಇದು ಬೆಳಗುತ್ತಾನೆ ಅಂತ ಇದೆ. ಬೆಳಗುತ್ತಾನೆ ಅಂದರೆ ಮುಂಚೆ ಬೆಳಗ್ತಾ ಇರಲಿಲ್ಲ ಅಂತಲ್ಲ, ಅದಕ್ಕೆ ಬೆಳಗ್ತಲೇ ಇದ್ದ. ಈ ಬೆಳಗಲ್ಪಟ್ಟಿರಲಿಲ್ಲ. ಅವನು ಬೆಳಗ್ತಲೇ ಇದ್ದಾನೆ, ಈ ವಸ್ತು ಬೆಳಗಲ್ಪಟ್ಟಿರಲಿಲ್ಲ. ಇವಾಗ ವಸ್ತು ಇಟ್ಕೊಳ್ಳೆ ಬೆಳಗಲ್ಪಟ್ಟಿತು. ಆದ್ದರಿಂದ ಬೆಳಗಲ್ಪಟ್ಟಿರಲಿಲ್ಲ ಅನ್ನೋದು ವಸ್ತುವಿಗೆ ಸಂಬಂಧಿಸಿದ್ದೇವೆ. ಬೆಳಗೋದು ವಸ್ತುವಿಗೆ ಸಂಬಂಧಿಸಿದ್ದಲ್ಲ, ಮತ್ತು ಬೆಳಗಲ್ಪಟ್ಟದ್ದು ಅನ್ನೋದು ಇದಕ್ಕೆ ಸಂಬಂಧಿಸಿದ್ದಲ್ಲ, ಎರಡು ಬೇರೆ ಬೇರೆ. ನೋಡಿ, ಇನ್ನೊಂದ್ಸಲ ಹೇಳ್ತೀನಿ, ಯಾವಾಗಲೂ ಬೆಳಗ್ತಲೇ ಇರೋದು ಅನ್ನೋದು ಇದು, ಬೆಳಗಲ್ಪಟ್ಟದ್ದು ಬೆಳಗಲ್ಪಡದೇ ಇರೋದು ಅನ್ನೋದು ಅದು. ಅದು ಇದಲ್ಲ, ಇದು ಅದಲ್ಲ. ಅರ್ಥ ಆಯ್ತಾ ನಿಮಗೆ? ಬೆಳಗಲ್ಪಡೋದು ಬೆಳಗಲ್ಪಡದ್ದು ಅಂತ ಹೇಳಿದ್ರೆ ಅದು ಇನ್ನೊಂದು, ಆತ್ಮನಲ್ಲ ಅದು. ಗೊತ್ತಾಯ್ತಾ? ಹಾಗೆ ಆತ್ಮದಿಂದಲೇ ಅಲ್ವಾ ಬೆಳಗ್ತಾ ಇರೋದು? ಅಂದರೆ ಆತ್ಮನಿಂದ ಬೆಳಗ್ತಾ ಇರೋದು ಅಂತ ಶಾಸ್ತ್ರನ ತಿಳಿಸೋದಕ್ಕೆ ಹೇಳ್ತೀನಿ ನಾನು. ಅಂದ್ರೇನು, ನಾನು ಇಲ್ಲೂ ನಿಂತಿಲ್ಲ ಅಲ್ಲೂ ನಿಂತಿಲ್ಲ, ಅಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ. ನೋಡಪ್ಪ, ಈ ಆತ್ಮನ ಬೆಳಕಿನಿಂದಲೇ ಅದು ಬೆಳಗಲ್ಪಡ್ತಾ ಇರೋದು ಅಂತ ಹೇಳ್ತೀನಿ. ಆದರೆ ಇವರಿಬ್ಬರನ್ನೇ ಇಟ್ಕೊಂಡು ಮಾತಾಡಿದಾಗ ಇದು ಯಾವಾಗಲೂ ಬೆಳಗೋನೆ, ಅದು ಯಾವಾಗಲೂ ಬೆಳಗಲ್ಪಟ್ಟದ್ದೇ. ಇದು ಅದಲ್ಲ, ಅದು ಇದಲ್ಲ. ಅರ್ಥ ಆಯ್ತಲ್ಲ? ಅದಕ್ಕೋಸ್ಕರ ಯುಷ್ಮದ್ ಅಸ್ಮತ್ ಅಂತ ಹೇಳೋದು. ಇವಾಗ ನೀವು ತಿಳ್ಕೊಬೇಕಾದ್ರೆ ತುರಿಯಾತ್ಮನವರೆಗೂ ಹೋಗಬೇಕಾದ್ದಿಲ್ಲ. ಸುಷುಪ್ತಾತ್ಮನ ನೋಡಿ, ಸುಷುಪ್ತಾತ್ಮನ ಯಾವಾಗಲೂ ಇದ್ದೇ ಇದ್ದಾನೋ ಇಲ್ವೋ? ಜಾಗ್ರತ್ನಲ್ಲೂ ಸುಷುಪ್ತಾತ್ಮನಿದ್ದಾನೆ, ಸುಷುಪ್ತಿಯಲ್ಲೂ ಸುಷುಪ್ತಾತ್ಮನಿದ್ದಾನೆ, ಸುಷುಪ್ತಿಯಲ್ಲಂತೂ ಇದ್ದೇ ಇದ್ದಾನೆ. ಹೌದಲ್ಲಪ್ಪ? ಯಾಕೆಂದ್ರೆ ಸುಷುಪ್ತಾತ್ಮನೇ ಜ್ಞಾತ. ಆ ಜ್ಞಾತ ಯಾವಾಗಲೂ ಇರಬೇಕಲ್ಲ. ಆದರೆ ಈ ಜ್ಞಾತ ಇವನು ಬಹಿಷ್ಪ್ರಜ್ಞ ಆಗಿರೋದು ಉಂಟು, ಅಂತಃಪ್ರಜ್ಞೆ ಆಗಿರೋದು ಉಂಟು, ಪ್ರಜ್ಞಾನಘನ ಆಗಿರೋದು ಉಂಟು. ಪ್ರಜ್ಞಾನಘನತ್ವ ಅನ್ನೋದೇನಿದೆಯೋ ಅದು ಅಲ್ಲಿರೋ ತಾತ್ಕಾಲಿಕದು. ಜ್ಞಾತ ಅನ್ನೋದು ಒಂದು ಸ್ವಭಾವ. ಇದು ಜ್ಞಾತ ಅನ್ನೋದೊಂದಿದೆ, ಅದು ಜ್ಞಾತನ ಕ್ರಿಯೆ ವ್ಯವಹಾರ ಸಮೇತ ತೋರ್ಕೊಳ್ತಾನೆ. ಹಾಗೇನೆ ಆತ್ಮನು ವ್ಯವಹಾರ ಸಮೇತ ತೋರ್ಕೊಂಡಾಗ ಆತ್ಮನ ಪರಿಚಯವಾಗುತ್ತೆ. ಆತ್ಮನ ಪರಿಚಯವಾದ ಮೇಲೆ ಉಪಾಧಿಯನ್ನು ಬಿಟ್ಟು ಆತ್ಮನನ್ನೇ ತಿಳ್ಕೋಬೇಕು. ತಿಳ್ಕೊಂಡಾಗ ಬರೀ ಪ್ರಕಾಶ ಒಂದೇ, ಅದು ಬೆಳಗೋದು ಬೆಳಗದೇ ಇರೋದು ಅನ್ನೋದಿಲ್ಲ. ಆದರೆ ಹೇಳಿ, ಕರ್ಮತೆ ನಹಿ ಬುದ್ಧಸ್ಯ ಜ್ಞಾನಂ ಧರ್ಮೇಷು ತಾಯಿನಃ ಸರ್ವೇ ಧರ್ಮಾಸ್ತಥಾ ಜ್ಞಾನಂ ನೈತದ್ಬುದ್ಧೇನ ಭಾಷಿತಂ. ತಾಯಿಯಾದ ಬುದ್ಧನ ದೃಷ್ಟಿಯಲ್ಲಿ ಧರ್ಮದಲ್ಲಿರುವ ಜ್ಞಾನವು ಚಲಿಸುವುದಿಲ್ಲ, ಸರ್ವಧರ್ಮರೂ ಹಾಗೆಯೇ ಚಲಿಸುವುದಿಲ್ಲ. ಈ ಜ್ಞಾನವು ಗೌತಮ ಬುದ್ಧನಿಂದ ಹೇಳಲ್ಪಟ್ಟಿಲ್ಲ. ಗೊತ್ತಾಯ್ತಾ? ನೋಡಿ, ಬುದ್ಧನ, ಇಲ್ಲಿ ಬುದ್ಧ ಅನ್ನೋದು 2 ಸಲ ಬರುತ್ತೆ. ಬುದ್ಧನ ಅಂದರೆ ಪರಮಾರ್ಥ ತತ್ವವನ್ನು ಕಂಡುಕೊಂಡಿರುವಾತನ ದೃಷ್ಟಿಯಲ್ಲಿ ಧರ್ಮರಲ್ಲಿರುವ ಜ್ಞಾನವು, ಧರ್ಮರು ಅಂದ್ರೇನು? ಜೀವರುಗಳು. ಇವರಲ್ಲಿರುವ ಜ್ಞಾನವು ಸೂರ್ಯನಲ್ಲಿರುವ ಬೆಳಕು ಹೇಗೆ ಸೂರ್ಯನ ಬಿಟ್ಟು ಮತ್ತೊಂದೆಡೆಗೆ ಹೋಗುವುದಿಲ್ಲವೋ ಬೇರೆ ವಿಷಯಗಳಿಗೆ ಹೋಗುವುದೇ ಇಲ್ಲ. ಸರ್ವಧರ್ಮಗಳಲ್ಲಿ ಇರೋದು ಇದೆ ತಾನೆ, ತುರಿಯಾತ್ಮನ್ ತಾನೆ. ಎಲ್ಲೂ ಹೊರಗಡೆ ಹೋಗೋದು ಅನ್ನೋದು ಇಲ್ಲವೇ ಇಲ್ಲ, ಅದು ಯಾವಾಗಲೂ ಹಾಗೆ ಇದೆ. ತಾಯಿಯಾದ, ಈ ತಾಯಿ ಅನ್ನೋದು ತುಂಬ ಅಪರೂಪದ ಪದ. ತಾಯಿಯಾದ ಅಂದರೆ ತಾಯಿ ಉಳ್ಳವನು ತಾಯಿಯು, ಸಂತತವಾಗಿ ಎಡಬಿಡದೇ ಇರುವ ಆಕಾಶದಿಂದ ವ್ಯಾಪಿಸಿರುವನು ಎಂದರ್ಥ. ಗೊತ್ತದಾ? ಅಂದರೆ ತಾಯಿ ಅಂದ್ರೇನು? ತಾಯಿ ಉಳ್ಳವನು ಅಂದ್ರೇನು? ಆಕಾಶದಿಂದ ವ್ಯಾಪಿಸಿರುವವನು
ಅಲ್ಲಿಗೆ ತಾಯಿ ಅಂದರೆ ಏನಾಯಿತು? ಆಕಾಶದಿಂದ ವ್ಯಾಪಿಸಿರುವವನು ಅಂತಾಯಿತು. ಅಥವಾ ಪೂಜ್ಯನಾದ ಅಥವಾ ಪ್ರಕೃಷ್ಟವಾದ ಜ್ಞಾನವುಳ್ಳ, ಬೇರೆ ವಿಷಯಗಳಲ್ಲಿ ಹೋಗಿ ಸೇರುವುದಿಲ್ಲ ಎಂದರ್ಥ. ಪೂಜೆಯುಳ್ಳ ಅಥವಾ ಪ್ರಕೃಷ್ಟವಾದ ಜ್ಞಾನವುಳ್ಳ ಬುದ್ಧನ ಮತದಲ್ಲಿ ಜ್ಞಾನವು ಬೇರೆ ವಿಷಯಗಳಲ್ಲಿ ಹೋಗಿ ಸೇರುವುದಿಲ್ಲ ಎಂದರ್ಥ. ಬುದ್ಧನ ಮತ ಇದು. ಬುದ್ಧನ ಡಿಸ್ಕ್ರಿಪ್ಷನ್ ಇದು. ಪೂಜ್ಯನಾದ ಪ್ರಕೃಷ್ಟವಾದ ಜ್ಞಾನವುಳ್ಳ ಬುದ್ಧನ ಮತದಲ್ಲಿ ಜ್ಞಾನವು ಬೇರೆ ವಿಷಯಗಳಲ್ಲಿ ಹೋಗಿ ಸೇರುವುದಿಲ್ಲ ಅಂದರೆ ನೋಡಿ. ಅವನೇನು ಹೇಳ್ತಾನೆ? ವಿಜ್ಞಾನವಾದಿ ಏನು ಹೇಳ್ತಾನೆ ನೋಡಿ, ಸ್ವಲ್ಪ ಜ್ಞಾಪಕ ಮಾಡ್ಕೊಳ್ಳಿ. ವಿಜ್ಞಾನವಾದಿ ಏನು ಹೇಳ್ದಂದರೆ, ಹೊರಗಡೆ ವಸ್ತು ಇಲ್ಲವೇ ಇಲ್ಲ, ಬರೀ ಜ್ಞಾನ ಉಂಟಾಗ್ತಾ ಇದೆ ಅಂತ ಹೇಳ್ತಾನೆ. ಸ್ವಲ್ಪ ಜ್ಞಾಪಕ ಮಾಡ್ಕೊಳ್ಳಿ. ವಸ್ತು ಇಲ್ಲದೆ ಜ್ಞಾನ ಹೇಗ್ರಿ ಬರುತ್ತೆ ಅಂದರೆ ಸ್ವಪ್ನದಲ್ಲಿ ಬರ್ತಾ ಇಲ್ವಲ್ರೆ? ಜ್ಞಾಪಕ ಬರ್ತಾ ಇದೆ ಅವನು ಹೇಳೋ ಮಾತುಗಳು? ಅಲ್ಲಿಗೆ ಏನಾಯಿತು ಅಂದರೆ ಅವನು ಬರೀ ಜ್ಞಾನವನ್ನೇ ಹೇಳ್ದ. ಇಲ್ಲಿ ಜ್ಞಾನ ಅಂದರೆ ಯಾವ್ದು ಹೇಳಿ? ಯಾವ ಜ್ಞಾನ ಇಲ್ಲಿ? ವಿಶೇಷ ಜ್ಞಾನ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ವಿಶೇಷ ಜ್ಞಾನವನ್ನು ಹೇಳ್ದ. ಅವನು ಹೇಳಿದ್ದೇನೋ ಇದು ಹೋಗೋದು ಸಂಪರ್ಕ ಆಯಿತು ಅಂತ ಏನೂ ಇಲ್ಲರಿ, ವಿಶೇಷ ಜ್ಞಾನ ಒಂದೇ ಇರೋದು ಅಂತ ಅವನು ಹೇಳ್ದ. ಅರ್ಥ ಆಗ್ತಾ ಇದೆಯಲ್ಲ? ಇವಾಗ ಕೊನೆಯಲ್ಲಿ ನಾವೇನು ಹೇಳಿದ್ವಿ ಅಂದರೆ, ನೋಡಪ್ಪ, ನಿಜವಾಗಲೂ ಚಿತ್ತದಲ್ಲಿ ಬರ್ತಾ ಇದೆ, ಚಿತ್ತದಲ್ಲಿ ಹುಟ್ಟುತ್ತಾ ಇದೆ, ಬೇರೆ ಹೊರಗಡೆ ವಸ್ತು ಅಂತಿಲ್ಲ. ನಿಮ್ಗೆ ಅರ್ಥ ಆಯ್ತಾ? ಜ್ಞಾಪಕ ಬರ್ತಾ ಇದೆಯಾ? ಚಿತ್ತವೇ ಹುಟ್ಟುತ್ತೆ ಅಂದ್ರೇನು? ಚಿತ್ತ ಹುಟ್ಟುತ್ತೆ ಅಂದರೆ ಚಿತ್ತ ಹುಟ್ಟೋದಿಲ್ಲ, ಅದರಂತೆ ತೋರ್ಕೊಳ್ಳುತ್ತೆ. ವಿಷಜ್ಞಾನ ಬಂದಂತೆ ತೋರ್ಕೊಳ್ಳುತ್ತೆ. ವಿಷಯ ಇದೆ ಅಂತ ಏನೂ ಅಲ್ಲ. ಅಲ್ಲಿ ವಿಷಯ ಇಲ್ಲ ಅಂತ ಯಾವ ದೃಷ್ಟಿಯಿಂದ ಹೇಳಿದ್ದು? ತುರ್ಯಾತ್ಮನ ದೃಷ್ಟಿಯಿಂದ ಹೇಳಿದ್ದು. ವಿಷಯಾತ್ಮನ ದೃಷ್ಟಿಯಿಂದ ಹೇಳುತ್ತೆ ಅಂತ ಹೇಳಿದ್ದು ತುರ್ಯಾತ್ಮ ದೃಷ್ಟಿಯಿಂದ. ವಿಷಯ ಇಲ್ಲ, ಆದರೆ ಚಿತ್ತವನ್ನು ಒಪ್ಪಿದ್ದೀವಿ. ವಿಷಯ ಇಲ್ಲದೆ ಇದ್ದರೂ ಮನಸ್ಸಿದೆ ಅಂತ ಒಪ್ಪಿದ್ದೀವಿ. ಗೊತ್ತಾಯ್ತಲ್ವಾ? ಹಾಗೆ ನೋಡೋಕ್ಕೋದ್ರೆ ಆಮೇಲೆ ಮನಸ್ಸು ಒಪ್ಪೋದಿಲ್ಲ, ಇನ್ ಬಿಟ್ವೀನ್ ಸ್ಟೇಜು ಮನಸ್ಸನ್ನು ಒಪ್ಪಿದ್ದೀವಿ. ಈ ಮನಸ್ಸು ಹುಟ್ಟುತ್ತಾ ಇದೆ, ಲೈವ್ ಆಗ್ತಾ ಇದೆ. ಅಂದ್ರೇನು? ವಿಶೇಷ ಜ್ಞಾನ ಉಂಟಾಗ್ತಾ ಇದೆ, ಹೋಗ್ತಾ ಇದೆ. ಗೊತ್ತಾಯ್ತಾ? ಈ ಮಾತು ಯಾತಕ್ಕೆ ಹೇಳಿದ್ದು ಜ್ಞಾಪಕ ಇಡಿ. ಚಿತ್ತ ಅನ್ನೋದು ಆತ್ಮನಿಗೂ ಹೊರಗಡೆ ವಿಷಯಗಳಿಗೂ ಇರ್ತಕ್ಕಂಥ ಮಧ್ಯವರ್ತಿ, ಹೌದಲ್ವಾ? ಆದ್ದರಿಂದ ಇಲ್ಲಿಟ್ಕೊಂಡು ತೀರ್ಮಾನ ಮಾಡಿದ್ರೆ ಪಕ್ಕಾ ಗೊತ್ತಾಗುತ್ತೆ. ನಾವು ಎರಡು ಇಟ್ಕೊಂಡು ಅದು ನಾನು ತಿಟ್ಕೋಬೇಕಾಗಿಲ್ಲ, ಇಲ್ಲಿ ಇಟ್ಕೊಂಡ್ರೆ ಸಾಕು. ಇದು ಈ ಕಡೆನೂ ಹೋಗುತ್ತೆ, ಆ ಕಡೆನೂ ಹೋಗುತ್ತೆ. ಆದ್ದರಿಂದ ಇಲ್ಲಿಟ್ಕೊಂಡಾಗ ಏನು ಹೇಳ್ತಾ ಇತ್ತು ಅಂದರೆ, ಅದು ತನ್ನ ಸ್ವಭಾವದಿಂದ ಹೊರಗಡೆ ಹೋಗುತ್ತೆ, ಒಳಗಡೆ ಬರುತ್ತೆ, ಹೊರಗಡೆ ಹೋಗುತ್ತೆ, ಒಳಗಡೆ ಬರುತ್ತೆ. ಹೀಗಾಗ್ತಾ ಇದೆ. ಅದರ ಸ್ವಭಾವ ಅದು. ನಾವು ಹೊರಗಡೆ ವಿಷಯ ಸಂಬಂಧ ಬಿಟ್ಬಿಟ್ವಿ. ಈಗ ಹೊರಗಡೆ ವಿಷಯ ಇದೆ ಅಂತಲ್ಲ, ಯಾಕೆ? ತುರ್ಯಾತ್ಮನು ವಿಷಯ ಅವನಿಗಿಂತ ಬೇರೆ ಇಲ್ಲವೇ ಇಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಏನು ಹೇಳಿದ್ವಿ ಅಂದರೆ, ಈ ಚಿತ್ತವನು ನಿಜವಾಗ್ಲೂ ಹುಟ್ಟೋದಲ್ಲ, ಅದನ್ನು ಆತ್ಮಸ್ವರೂಪದಿಂದ ನೋಡು ಅಂದ್ವಿ. ಆತ್ಮಸ್ವರೂಪದಿಂದ ನೋಡಿದ್ರೆ ಕೇವಲ ಜ್ಞಾನ ಒಂದೇ ಇದೆ, ತುರ್ಯಾತ್ಮನೊಬ್ಬನೇ ಇರೋದು. ನೋಡಿ, ವಿಜ್ಞಾನವಾದ ಸಿದ್ಧಾಂತವನ್ನೇ ತಗೊಂಡು ಬಂದ ಹಾಗೆ ಕಾಣಿಸುತ್ತೆ. ಅಲ್ಲಿ ವಸ್ತು ಇಲ್ಲ ಅಂತ ಅವನು ಹೇಳ್ದ, ನಾನು ಹೇಳಿದೆ. ಆಮೇಲೆ ಅವನೇನು ಹೇಳ್ದ, ಇಲ್ಲಿ ಬಂದ್ಬಿಟ್ರೆ ಚಿತ್ತ ಅನ್ನೋದು ಕ್ಷಣಿಕ, ಮರೆತೇ ಹೋಗುತ್ತೆ, ಅದಕ್ಕೋಸ್ಕರ ಅದೂ ಇಲ್ಲ ಅಂದ್ಬಿಟ್ಟ. ನಾವೇನು ಹೇಳಿದ್ವಿ? ಅದೂ ಇಲ್ಲ ಅಂತ ಹೇಳಬೇಡ, ಅದು ಅಲ್ಲಿಗೂ ಹೋಗುತ್ತೆ, ಇಲ್ಲಿಗೂ ಹೋಗುತ್ತೆ, ಸ್ವಭಾವ ಅದರದು. ಪರಮಾರ್ಥವಾಗಿ ಯಾವುದು ಯಾವಾಗಲೂ ಇರೋದು ತುರ್ಯಾತ್ಮ ಅಂತ ಹೇಳಿದ್ವಿ. ಸ್ವಲ್ಪ ಅಂದಾಜು ಬಂತ ನಾನು ಹೇಳಿದ್ದು? ಏನಪ್ಪ, ಇನ್ನೊಂದ್ಸಲ ಹೇಳ. ನೋಡಿಪ್ಪ,
ಮುಂಚೆ ಶುರು ಮಾಡಿದ್ದೇನೋ ಕಾರ್ಯಕೋಳ ಪೂರ್ತಿ, ಹೊರಗಡೆ ವಿಷಯ ಇದೆ ನೀನು ನೋಡ್ತಾ ಇರೋನು ಅಂತ ಶುರುವಾಯಿತು. ಬರ್ತಾ ಬರ್ತಾ ಅದನ್ನೆಲ್ಲ ಬಿಟ್ಟು ಬರೀ ತುರ್ಯಾತ್ಮನ ಕಡೆ ಹೇಳಬೇಕು. ಅದಕ್ಕೋಸ್ಕರ ಏನು ಮಾಡಿದ್ರು, ಬರ್ತಾ ಬರ್ತಾ ಅಲ್ಲಿಂದ ಸ್ವಪ್ನಕ್ಕೆ ಬಂದರು. ನೋಡಪ್ಪ ವಿಷಯ ಇಲ್ಲ, ಮನಸ್ಸು ಕುಣಿತಲೇ ಇದೆ ಅಂದರು. ಆಮೇಲೆ ಅದನ್ನೂ ಬಿಟ್ಟರು. ನೋಡಿ ಒಳಗೆ ಕುಣಿಯೋದಷ್ಟೇ ಇದು, ನಿಜವಾಗ್ಲೂ ಇರೋದೇನು ಅಂತ ನೋಡು, ಸುಷುಪ್ತಿ ನೋಡು ಅಂದರು. ಅಲ್ಲಿ ಬರೀ ವಿಶೇಷ ಜ್ಞಾನ ಒಂದೇ ಇದೆ, ಅದು ನೀನು ತಪ್ಪು ತಿಳ್ಕೊತಾ ಇದೆಯಾ ಅಷ್ಟೇ ಅಂಥೇಳಿ ಏನು ಮಾಡಿದ್ರು, ವಿಷಯ ನಾನು ಅಂತ ಜ್ಞಾತ ಅಂತ ಇಟ್ಕೊಂಡು ಶುರು ಮಾಡಿದ್ರು. ವಿಷಯವಿಲ್ಲದೆ ಜ್ಞಾತ ಅಂತ ಶುರು ಮಾಡಿದ್ರು. ಆಮೇಲೆ ಕೇವಲ ಜ್ಞಾತ ತೋರಿಸಿದ್ರು. ಸ್ಟೆಪ್ ಬೈ ಸ್ಟೆಪ್ ನೋಡಿದ್ರಲ್ಲೋ, ಕೊನೆಯಲ್ಲಿ ಜ್ಞಾತ ಅನ್ನೋದು ಇಲ್ಲ, ಅದು ನಿನ್ನ ಸ್ವರೂಪ ಅಂತ ಹೇಳಿದ್ರು. ಅದು ತುರಿಯಾತ್ಮನು ಅಂದರು. ಬುದ್ಧ ಏನು ಹೇಳ್ದ ಅಂದರೆ, ಅವನು ಶುರು ಮಾಡಿದ್ದೆ ಸ್ವಪ್ನದಿಂದ ಶುರು ಮಾಡ್ದ. ಅದಕ್ಕೋಸ್ಕರ ಅವನು ಚೆನ್ನಾಗಿ ಹೊಡೆಯೋಕ್ಕೆ ಅವಕಾಶ ಇದೆ, ಎಲ್ಲಿ ಹೊಡಿಬೇಕೋ ಅಲ್ಲಿ ಹೊಡೆದ್ರು. ಆದರೆ ಸ್ವಪ್ನಕ್ಕೆ ಬಂದ ಮೇಲೆ ಹೊಡಿಲಿಲ್ಲ ಅವನ್ನ. ಜಾಗ್ರತ ಕಾಲವನ್ನು ಇಟ್ಕೊಂಡು ವಿಜ್ಞಾನವಾದಿನ ಖಂಡನೆ ಮಾಡಿದ್ರು. ಸ್ವಪ್ನಕ್ಕೆ ಬಂದಮೇಲೆ ಅವನು ಖಂಡನೆ ಮಾಡಲಿಲ್ಲ. ಏನಿದೆ ಖಂಡನೆ ಮಾಡೋದಕ್ಕೆ? ಆಮೇಲೆ ಇಲ್ಲಿ ಕರ್ಕೊಂಡ್ಬಂದು ತುರಿಯಾತ್ಮನೊಬ್ಬನೇ ಇರೋದು ಅಂತ ತೋರಿಸಿದ್ರು. ಅವಾಗ ಚಿತ್ತವನ್ನು ಮಟ್ಟಿಗೆ ಹಿಡ್ಕೊಂಡ್ರು. ಆಮೇಲೆ ಅದನ್ನು ಪರಮಾರ್ಥ ದೃಷ್ಟಿಯಿಂದ ನೋಡಿದ್ರು. ಗೊತ್ತಾ? ಅಲ್ಲಿಗೇನಾಯಿತು, ವಿಜ್ಞಾನವಾದಿಗೂ ನಮಗೂ ತುಂಬ ಹತ್ತಿರ ಬಂದಂಗೆ ಆಯಿತು. ಅದರ ವ್ಯತ್ಯಾಸ ಯಾವುದರಲ್ಲಿದೆ ಗೊತ್ತಾಯ್ತಾ? ನಾವು ಮಧ್ಯೆ ವಿಶೇಷ ಜ್ಞಾನ ಒಂದಿದೆ ಅಂತ ಹೇಳಿದ್ವಿ. ಆ ವಿಶೇಷ ಜ್ಞಾನವನ್ನು ಅವನೇನು ಹೇಳ್ದ, ಕ್ಷಣಿಕ ಅಂದ, ಅದರಲ್ಲಿ ತತ್ವ ಇಲ್ಲ ಅಂತ. ನಾವೇನು ಹೇಳಿದ್ವಿ, ಅದರಲ್ಲಿ ತತ್ವ ಇದೆ, ವಿಶೇಷ ಜ್ಞಾನ ಅನ್ನೋದೇ ತತ್ವ ಅಂತ ಹೇಳಿದ್ವಿ. ಗೊತ್ತಾಗ್ತಾ ಇದೆಯಲ್ಲ? ಆದ್ದರಿಂದ ಹೊರಗಡೆ ವಿಷಯ ಇಲ್ಲ ಅನ್ನೋದನ್ನು ಅವನು ಹೇಳ್ದ, ನಾವು ಹೇಳಿದ್ವಿ. ಅಲ್ಲೇನು ವ್ಯತ್ಯಾಸ ಅಂದರೆ, ಹೊರಗಡೆ ವಿಷಯ ಇಲ್ಲ ಅಂದರೆ ನಾನು ನೋಡ್ತಾ ಇದೆಯಲ್ಲಯ್ಯ, ಇಲ್ಲ ಅಂತ ಹೇಳಬೇಡ, ಇದೇ ಹಾಗೆ ತೋರ್ತಾ ಇದೆ ಅಂತ ಹೇಳಿದ್ವಿ. ಅಲ್ಲಿಗೆ ಬೌದ್ಧ ಮತಕ್ಕೆ ಸಂಪೂರ್ಣ ವಿರುದ್ಧ. ಅವನದನ್ನು ಇಲ್ವೇ ಇಲ್ಲ ಅಂತ ಹೇಳ್ದ, ನಾವೇನು ಹೇಳಿದ್ವಿ, ಇದೇ ಅದು ಅವನಿಗಿಂತ ಭಿನ್ನವಲ್ಲ ಅಂತ ಹೇಳಿದ್ವಿ. ಆಮೇಲೆ ಇಲ್ಲಿ ಸ್ವಪ್ನಕ್ಕೆ ಬಂದ ಮೇಲೆ ಚಿತ್ತವನ್ನು ಇಟ್ಕೊಂಡು ಹೇಳಿದಾಗ ಅವನು ಕ್ಷಣಿಕ ಅಂದ. ಅದು ಕ್ಷಣಿಕ ಆದರೂ ಸ್ವರೂಪ ಇಲ್ಲ ಅಂದ. ಸ್ವರೂಪ ಇದೆ, ಅದು ತುರಿಯ ಅಂದ್ವಿ. ವ್ಯತ್ಯಾಸ ಗೊತ್ತಾಗ್ತಾ ಇದೆಯಾ? ಗೊತ್ತಾಯ್ತಾ ಕ್ಲಿಯರಾಗಿ? ಆದ್ದರಿಂದ ಇದು ಹೇಳ್ತಾ ಇದ್ದಾರೆ ಇಲ್ಲಿ, ಆಕಾಶಕಲ್ಪಾದ ಜ್ಞಾನದಿಂದ ಮುಂತಾಗಿ ಮೊದಲು ಹೇಳಿದ್ದಷ್ಟೇ. ಅದನ್ನೇ ಇಲ್ಲಿ ಆಕಾಶಕಲ್ಪಾದ ತಾಯಿಯಾಗಿರೋ ಬುದ್ಧನ ಆಕಾಶಕಲ್ಪಾದ ಜ್ಞಾನವು ಆತನ ಸ್ವರೂಪಕ್ಕಿಂತ ಬೇರೆ ಅಲ್ಲವಾದ್ದರಿಂದ ಮತ್ತೆ ಯಾವ ವಿಷಯಕ್ಕೂ ಹೋಗಿ ಸೇರುವುದಿಲ್ಲ. ಧರ್ಮರು ಹಾಗೆ. ಈ ಜ್ಞಾನವು ಆಕಾಶದಿಂದ ಅಚರವಾಗಿ ವಿಕಾರವಿಲ್ಲದ್ದಾಗಿದೆ, ಅವಯವವಿಲ್ಲದ್ದು, ನಿತ್ಯವಾದ್ದು, ಮತ್ತೊಂದಿಲ್ಲ, ತನಗೆರಡನೇದಿಲ್ಲದ್ದು, ಸೋಂಕಿಲ್ಲದ್ದು, ಕಾಣೋದಕ್ಕಾಗದ್ದು, ಹಿಡಿದುಕೊಳ್ಳೋದಕ್ಕಾಗದ್ದು, ಹಸಿವು ಮುಂತಾದವನ್ನು ದಾಟಿದ್ದು. ಇದು ಬ್ರಹ್ಮಾತ್ಮ ತತ್ವ. ನೋಡುವ ಆತನ ನೋಟಕ್ಕೆ ನಾಶವೆಂಬುದೇ ಇಲ್ಲ ಎಂಬ ಶ್ರುತಿ ಪ್ರಮಾಣ. ಇವಾಗ ನೋಡಿ ಹೇಳ್ತಾರೆ, ಈ ವಾಕ್ಯ ಚೆನ್ನಾಗಿ ಜ್ಞಾಪಕ ಇಡಿ. ತುಂಬ ಪಲ್ಟಿ ಹೊಡಿದ್ದಾರೆ ಅನೇಕರು. ಜ್ಞಾನ ಜ್ಞೇಯ ಜ್ಞಾತೃ ಎಂಬ ಭೇದಗಳಿಲ್ಲದ, ತನಗೆರಡನೇದಿಲ್ಲದ ಈ ಪರಮಾರ್ಥ ತತ್ವವು ಗೌತಮ ಬುದ್ಧನಿಂದ ಹೇಳಲ್ಪಡಲಿಲ್ಲ. ಜ್ಞಾನ ಜ್ಞಾಯ ಜ್ಞೇತೃ, ಜ್ಞಾನ ಜ್ಞೇಯ ಜ್ಞಾತೃ ಅನ್ನುವ ಭೇದವಿಲ್ಲದ್ದು ಇದು. ಆದರೆ ಮೂರರಲ್ಲೂ ಇದೆ. ಜ್ಞೇಯದಲ್ಲೂ ಇದೆ, ಜ್ಞಾತದಲ್ಲೂ ಇದೆ, ಜ್ಞಾನದಲ್ಲೂ ಇದೆ. ಅದು ಒಂದಕ್ಕೂ ಅಂಟ್ಕೊಂಡಿಲ್ಲ, ಅದು ಇದ್ದೇ ಇದೆ. ಇದು ಬುದ್ಧನಿಂದ ಹೇಳಲ್ಪಡಲಿಲ್ಲ. ಹೊರಗಿನ ವಸ್ತುವನ್ನು ನಿರಾಕರಿಸಿದ್ದಾನೆ. ಜ್ಞಾಪಕ ಇಡಿ, ಹೊರಗಿನ ವಸ್ತು ಅಂದರೆ ಇದಕ್ಕಿಂತ ಬೇರೆಯಾದ ವಸ್ತು. ಹೊರಗಿನ ವಸ್ತುವನ್ನು ನಿರಾಕರಿಸಿದ್ದು ಜ್ಞಾನ ಒಂದೇ ಇದೆ ಅಂದ್ರೇನು? ಜ್ಞಾನ ಒಂದೇ ಇದೆ ಅನ್ನೋದು ಕಲ್ಪಿಸಿದ್ದು ಅಂದರೆ ಇಲ್ಲಿ ಜ್ಞಾನ ಅಂದರೆ ವಿಶೇಷ ಜ್ಞಾನ. ಜ್ಞಾನದ ಆತ್ಮಜ್ಞಾನ ಅಂತಲ್ಲ. ಅವನದನ್ನು ಇಟ್ಕೊಂಡಿಲ್ಲ ಆತ್ಮಜ್ಞಾನವನ್ನು ಅಲ್ಲಿ ಬೆಳೆಸೋದು. ಹೀಗೆ ಅದ್ವೈತ ವಸ್ತುವಿಗೆ ಸಮೀಪ ಆಗಿರೋದನ್ನು ಅವನು ಹೇಳಿದ್ದರು. ಅದ್ವೈತ ಈ ಪರಮಾರ್ಥತ್ವವನ್ನು ಹೇಳಿಲ್ಲ. ಅದನ್ನು ವೇದಾಂತದಲ್ಲೇ ತಿಳ್ಕೊಳ್ಬೇಕು.
ಗೊತ್ತಾಯ್ತಲ್ಲ? ಈ ಶ್ಲೋಕದಲ್ಲಿ ಎಲ್ಲರೂ ಏನು ತಿಳ್ಕೊಂಡ್ಬಿಡ್ತಾರೆ ಅಂದರೆ ಏನು ಎಲ್ಲ ಪೂರ್ತಿ ಅದೇ ಹೇಳ್ಬಿಡ್ತಾರೆ. ಸುಮ್ಮನೆ ಏನು ಎಲ್ಲ ಅದೇ ಸುಮ್ಮನೆ ಹೇಳೋದು, ಎಲ್ಲ ಬೋದ್ಮತ್ವೆ ರೀ, ಏನೋ ಕೊನೆಯಲ್ಲಿ ಒಂದಿಷ್ಟು ಅಂತ ಹೀಗೆ ಮಾತಾಡ್ತಾರೆ. ನಾವು ಕೇಳಿದ್ವಿ ಇಲ್ಲಪ್ಪ ಇದನ್ನು, ಏನು ರೀ ಇಷ್ಟು ಅಂತೀಯ? ಇಷ್ಟಲ್ಲ, ಅಷ್ಟು. ಎಲ್ಲವೂ ಆತ್ಮತತ್ವನೇ ಅಂತ ಹೇಳೋದಕ್ಕೂ ಆತ್ಮ ಇಲ್ಲ ಅನ್ನೋದಕ್ಕೂ ವ್ಯತ್ಯಾಸವಿಲ್ಲನ್ರಿ. ಮೂರ್ಖಂತ ಮಾತಾಡ್ತಾ ಇದ್ರಲ್ಲ. ಅದ್ವೈತ ಅಂದರೆ ನಾವು ಎಲ್ಲ ಬೋಧಮತ್ವೆ, ಸ್ವಲ್ಪ ಅವ್ರಿಗೆ ಯಾವ ತಿಳುವಳಿಕೆಯನ್ನು ಇದು ಗೊತ್ತಾಗಿಲ್ಲ ಅದು ಗೊತ್ತಾಗಿಲ್ಲ ಅಂತ ಅರ್ಥ. ಅದಕ್ಕೆ ಅಷ್ಟೇ ಅರ್ಥ. ಗೊತ್ತಾಯ್ತಾ? ಆದ್ದರಿಂದ ಕೊನೆಯಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಶಾಸ್ತ್ರವನ್ನು ಮುಗಿಸುವ ಕಾಲದಲ್ಲಿ ಪರಮಾರ್ಥತ್ವವನ್ನು ಹೊಗಳೋದಕ್ಕೋಸ್ಕರ ನಮಸ್ಕಾರ ಮಾಡ್ತಾ ಇದ್ದಾರೆ. ದುರ್ದರ್ಶಮತೆ ಗಂಭೀರಂ ಅಜಂ ಸಾಮ್ಯಂ ವಿಶಾರದಂ ಬುದ್ಧ್ವಾ ಪತಮನಾನಾತ್ವಂ ನಮಸ್ಕುರ್ಮೋ ಯಥಾಬಲಂ. ದುರ್ದರ್ಶವಾದ ಅಂದರೆ ಕಾಣುವುದು ಕಷ್ಟವಾದ್ದರಿಂದ ಅದು ದುರ್ದರ್ಶ. ಇದೇ ಇಲ್ಲ ಮುಂತಾದ 4 ಹೇಳ್ತಲ್ಲ, ಇದೆ ಇಲ್ಲ, ಇದೆ ಮತ್ತು ಇಲ್ಲ, ಇಲ್ಲವೇ ಇಲ್ಲ ಎಲ್ಲ ಹೇಳ್ತಲ್ಲ. ಇದು ಒಂದೂ ಇಲ್ಲದ್ರಿಂದ ಅರಿಯೋದಕ್ಕಾಗದ್ದು ಬಹಳ ಕಷ್ಟ ಅರ್ಥಕೊಳ್ಳೋದು. ಆದ್ದರಿಂದಲೇ ಅತಿ ಗಂಭೀರವಾದ್ದು ಸರಿಯಾದ ಪ್ರಜ್ಞೆಯನ್ನು ಮಾಡಿಕೊಳ್ಳದೇ ಇರುವವರಿಗೆ ದೊಡ್ಡ ಕಡಲಿನಂತೆ ಹೋಗೋದಕ್ಕಾಗದೇ ಇರುವಂಥದ್ದು ಮಹಾಸಮುದ್ರ. ಇದು ದಾಟಕ್ಕೆ ಸಾಧ್ಯವೇ ಇಲ್ಲ ಅನಿಸುತ್ತೆ. ಯಾವಾಗ ಗೊತ್ತಾಗುತ್ತೆ? ಸರಿಯಾದ ಪ್ರಜ್ಞೆ, ಸರಿಯಾದ ಶಾಸ್ತ್ರವನ್ನು ತಿಳ್ಕೊಂಡ್ರೆ ಮಟ್ಟಿಗೆ ಗೊತ್ತಾಗುತ್ತೆ. ಅಂಥ ಅನಾನಾತ್ವಾದ ನಾನಾತ್ವವಿಲ್ಲದ ಪದವನ್ನು ಅರಿತುಕೊಂಡು ನಿಶ್ಚಯಿಸಿಕೊಂಡು ಅದರ ಸ್ವರೂಪವನ್ನೇ ಹೊಂದಿದವರಾಗಿ ಆ ಪದವನ್ನು ನಮಸ್ಕರಿಸುತ್ತೇವೆ. ಆ ತುರ್ಯಾತ್ಮ ನಮಸ್ಕಾರ ಮಾಡ್ತಾ ಇದ್ದೀವಿ. ಹೇಗೆ ಮಾಡ್ತಾ ಇದ್ದೀವಿ? ನಾವು ಅದೇ ಆಗಿದ್ದೀವಿ. ಯಾರಿಗೆ ನಮಸ್ಕಾರ ಮಾಡ್ತಾ ಇರೋದು? ಅದು ಅವ್ಯವಹಾರ್ಯ. ನಮಸ್ಕಾರಕ್ಕೆ ಅದು ನಮಸ್ಕಾರ ಮಾಡೋಕ್ಕೂ ಅದು ಇಲ್ಲ, ರಿಸೀವ್ ಮಾಡೋದು ಅಲ್ಲ, ಅದು ಅವ್ಯವಹಾರ್ಯ. ಆದರೂ ಕಷ್ಟಪಟ್ಟು ವ್ಯವಹಾರಿಕ ವಿಷಯವಾಗಿ ಮಾಡಿಕೊಂಡು ಬಲವಿದ್ದಷ್ಟು ಮಟ್ಟಿಗೆ, ಶಕ್ತಿ ಇದ್ದಷ್ಟು ಮಟ್ಟಿಗೆ ನಮಸ್ಕರಿಸುತ್ತೇವೆ. ಅವ್ಯವಹಾರ್ಯವೇ. ಎಷ್ಟು ದೊಡ್ಡದು ಅಂದರೆ ನಮಸ್ಕಾರ ಮಾಡಬೇಕಪ್ಪ. ನಮಸ್ಕಾರ ಒಂದು ಕಷ್ಟ, ಕಷ್ಟಪಡು ಒಂದು ಸ್ವಲ್ಪ, ಪರವಾಗಿಲ್ಲ. ತುಂಬ ದೊಡ್ಡದಿದು ಅದಲ್ಲ. ಪರಮಗಂಭೀರವಾಗಿದೆ. ಪರಮಗಂಭೀರ ಅಂದರೆ ಪರಮಗಂಭೀರ ಇದು. ಗೊತ್ತಾಯ್ತಾ? ನೀವು ಈ ಶ್ಲೋಕವನ್ನು ಸಂಕ್ಷೇಪ ಇನ್ನೊಂದು ಸಲ ಸಾರಾಂಶ ತಿಳ್ಕೊಳ್ಳಿ. ಇಲ್ಲಿ ಬೌದ್ಧ ಮತಕ್ಕೂ ಇಲ್ಲಿ ಹೇಳಿರೋದಕ್ಕೂ ಸಾಮ್ಯ ಇದೆ ಅಂತಲೂ ಹೇಳಿದ್ದಾರೆ, ಸಾಮ್ಯ ಸ್ವಲ್ಪವೂ ಇಲ್ಲ ಅಂತಲೂ ಇದೆ. ಎಲ್ಲೆಲ್ಲಿ ಸಾಮ್ಯ, ಎಲ್ಲೆಲ್ಲಿ ಇಲ್ಲ ನೋಡಿ. ಆಡೋ ಮಾತುಗಳಲ್ಲಿ ಸಾಮ್ಯ ಇದೆ, ತಿಳಿಸೋ ತತ್ವದಲ್ಲಿ ಬ್ರಹ್ಮಾಂಡ ವ್ಯತ್ಯಾಸ ಇದೆ. ಗೊತ್ತಾಯ್ತಾ? ಏನೇನು ಹೇಳ್ತೀವಿ ನೋಡಿ. ನಾವು ಅವರಿಬ್ಬರು ಸಾಮ್ಯ ಇರೋದೆಲ್ಲ ನೋಡಿ. ಅರೇ ಅವರು ಹೊರಗಡೆ ವಿಷಯ ಇಲ್ವೇ ಇಲ್ಲ ಅಂದರು, ನಾವು ಹೊರಗಡೆ ವಿಷಯ ಇಲ್ವೇ ಇಲ್ಲ ಅಂದ್ವಿ. ಬರೀ ಚಿತ್ತದ ಅಲಗಾಟ ಅಷ್ಟೇ ಅಂದರು, ನಾವು ಚಿತ್ತದ ಅಲಗಾಟ ಅಷ್ಟೇ ಅಂದ್ವಿ. ಅಲ್ಲಿ ಏನಾಯಿತು? ವಿಜ್ಞಾನವಾದಿಗೂ ನಮಗೂ ಸಾಮ್ಯ ಸರಿ ಹೋಯಿತು. ವ್ಯತ್ಯಾಸ ಯಾವುದ್ರಿ ಅಂದರೆ ಹೊರಗಡೆ ವಿಷಯ ಇಲ್ವೇ ಇಲ್ಲ ಅಂದ್ಯಲ್ಲ, ಹಾಗೆ ಹೇಳಬೇಡ. ನೀನು ವಿಷಯ ಅಂತ ಯಾವುದನ್ನು ತೋರಿಸ್ತಾ ಇದೆಯೋ ಭಿನ್ನವಾಗಿ, ಅದು ನಾನೇ, ಆತ್ಮನೇ. ನೀನೊಂದು ವಿಷಯ ಅಂತ ಕೈ ಇಟ್ಟು ಹೊರಗಡೆ ತೋರಿಸ್ತಾ ಇದೆಯಾ ಅಷ್ಟೇ. ನಾನೇ ಆತ್ಮನೇ, ನನಗಿಂತ ಭಿನ್ನವಲ್ಲ. ಇದನ್ನು ಹೇಳಿದಾನಾ ಬುದ್ಧ? ಹಾಗೇನೆ ಚಿತ್ತ ಅನ್ನೋದು ಸುಮ್ಮನೆ ಸ್ಪಂದಿಸ್ತಾ ಇದೆ ಅಷ್ಟೇ, ಕ್ಷಣಿಕ ಅಂತ ಬರೀ ವಿಶೇಷ ಜ್ಞಾನವನ್ನು ನೀನು ಹೇಳಿದೆ. ವಿಶೇಷ ಜ್ಞಾನ ಕ್ಷಣಿಕವೇ, ನೀನು ಹೇಳಿದ್ದಿಟ್ವೆ. ಆದರೆ ಅದಕ್ಕೆ ಮುಂದೆ ಏನೂ ಇಲ್ವೇ ಇಲ್ಲ, ಅದೂ ಇಲ್ಲದ್ದೆ.
ಯಾವ ರೀತಿ ಅದಿಲ್ವೋ ಇದು ಇಲ್ಲದ್ದೆ ಅಂತ ನೀನು ಹೇಳಿದೆ. ನಾನು ಹೇಳಿದೆ ಇಲ್ಲ ಇಲ್ಲ ಇಲ್ಲ, ಅದರೊಳಗೆ ಉಳಿದಿದೆ ಮಹಾತತ್ವ, ಅದು ವಿಶೇಷ ಜ್ಞಾನ ಯಾವಾಗಲೂ ಇದ್ದೇ ಇರುತ್ತೆ. ಅಲ್ಲಿಗೇನೋ ಹೊರಗಡೆ ವಿಷಯ ಅನ್ನೋದು ಇಲ್ಲ ಅಂತ ನೀನು ಹೇಳಿದೆ, ನಾನು ಹೇಳಿದೆ. ಚಿತ್ತ ಅಲಗಾಡುತ್ತೆ ಅನ್ನೋದು ನೀನು ಹೇಳಿದೆ, ನಾನು ಹೇಳಿದೆ. ಆದರೆ ಹೊರಗಡೆ ವಿಷಯ ಅನ್ನೋದನ್ನು ಇವನಿಗೆ ಅಭಿನ್ನ ಅಂತ ಹೇಳಿದೆ. ಚಿತ್ತ ಅಲಗಾಡ್ತಾ ಇದ್ದರೂ ಇಲ್ಲ ಅಂತಲ್ಲ, ಅದು ಅಲಗಾಡದೇ ಇರತಕ್ಕಂಥ ಆತ್ಮನು ಅಂತ ಹೇಳಿದೆ. ಆದ್ದರಿಂದ ಸಾದೃಶ್ಯವೂ ಇದೆ, ವ್ಯತ್ಯಾಸವೂ ಇದೆ. ವ್ಯತ್ಯಾಸ ಬ್ರಹ್ಮಾಂಡ ಇದೆ, ವ್ಯತ್ಯಾಸ ತತ್ವದಲ್ಲಿದೆ, ಸಾದೃಶ್ಯ ಭಾಷೆನಲ್ಲಿದೆ. ಗೊತ್ತಾಯ್ತಾನಪ್ಪ? ಆಡಿರೋ ಮಾತುಗಳಿದೆ. ಆದ್ದರಿಂದ ಬೌದ್ಧ ಮತ ಎರಡು ಇದು ಒಂದೇ ಅಂತ ತಿಳ್ಕೊಂಡ್ರೆ ಅವನು ಬೌದ್ಧ ಮತವೂ ಗೊತ್ತಿಲ್ಲ, ಇದೂ ಗೊತ್ತಿಲ್ಲ ಅಂತ ಅನ್ನೋ ಸ್ಪಷ್ಟ. ಗೊತ್ತಾಯ್ತಲ್ಲ? ಇಲ್ಲಿಗೆ ನಿಲ್ಲಿಸ್ಕೋಣ. ಮಂಗಳ ಶ್ಲೋಕ ನಾಳೆ ದಿವಸ ಮಾಡಿಬಿಡ್ತೀವಿ.